ಥ್ಯಾಂಕ್ ಯು. ಎಲ್ಲ ಧ್ಯಾನ ಬಂಧುಗಳಿಗೆ ಬೆಳಗಿನ ಶುಭೋದಯ. ಎಂದಿನಂತೆ ಇವತ್ತು 4ನೇ ದಿನದ ನಮ್ಮ ಸ್ವಾಧ್ಯಾಯನ ಶುರು ಮಾಡೋಣ. ನಿನ್ನೆ ದಿನ ಮಹಾಶಿವರಾತ್ರಿ ಚೆನ್ನಾಗಿ ಆಚರಿಸಿದ್ವಿ. ರಾತ್ರಿ ನಾವು ಧ್ಯಾನ ಮಾಡಿದ್ವಿ 3 ಗಂಟೆಗಳ ಕಾಲ. ನಾನು 4:15ವರೆಗೂ ಮಾಡಿದೆ. ಬಹಳ ಚೆನ್ನಾಗಿತ್ತು. ಕಂಟಿನ್ಯೂ ಆಗುತ್ತೆ ಅನ್ಕೊಂಡೆ ಅದು ಮಾಡಿದೆ, ಕಂಟಿನ್ಯೂ ಆಯ್ತು. ಓಕೆ, ನಮ್ಮ ಇದನ್ನ ಶುರು ಮಾಡೋಣ. ನಾವು ನಿನ್ನೆ ಎಲ್ಲಿಗೆ ಬಂದಿದ್ವಿ ಅಂದ್ರೆ ವಿವಿಧ ಲೋಕಗಳು ಹೇಗೆಲ್ಲ ಕೆಲಸ ಮಾಡ್ತವೆ ಆ ಲೋಕಗಳ ಬಗ್ಗೆ ಮಾತಾಡ್ಬೇಕು ಇವತ್ತು. ಅಂದ್ರೆ 5/5/1981 1981ನೇ ದಿನ, ಅವತ್ತಿನ ದಿನ ಆತ್ಮಗಳು ಅವ್ರ ಅಮ್ಮನಿಗೆ ಹೇಳಿದ್ದು ಏನು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ವಿವಿಧ ಲೋಕಗಳು ಹೇಗೆ ಕೆಲಸ ಮಾಡ್ತವೆ. ನಾವು 7 ಲೋಕ ಇದೇವೆ ಅಂತ ಕೇಳಿದ್ವಿ. 1, 2, 3 ಲೋಕ ಏನಿದೆ ನರಕ ತರ ಅನ್ಕೊಳ್ಳಿ, ಅಲ್ಲಿ ತುಂಬಾ ಕಷ್ಟ ಇರುತ್ತೆ. 5, 6, 7 ಲೋಕ ಏನು ಸ್ವರ್ಗ ತರ ಅಂತ ನಾವು ಭಾವಿಸ್ಬೋದು. 4ನೇ ಲೋಕ ಅಂತೂ ಇದು ಸ್ವರ್ಗನೂ ಅಲ್ಲ ನರಕನೂ ಅಲ್ಲ, ಅದು ಎರಡರ ನಡುವೆ ಇರುವಂಥದ್ದು ಒಂದು. ಅಂದ್ರೆ ಅಲ್ಲಿ ಮನುಷ್ಯನ ಚೇತನ ಆತ್ಮಗಳ ಪಯಣ ಶುರುವಾಗೋದು ಇಲ್ಲಿಂದಲೇ. ನಾವು ಮನುಷ್ಯರೆಲ್ಲ ನಮ್ಮ ಪಯಣ ಅಲ್ಲಿಂದನೇ ಶುರುವಾಗುತ್ತೆ. 7ನೇ ಲೋಕ ತಲುಪೋದು ಅಂದ್ರೆ ನಮ್ದು ಒಂದು ಅಂತಿಮ ಗುರಿ ಎಲ್ಲ ಈ ಆತ್ಮ ಪ್ರಯಾಣದಲ್ಲಿ. ಅದಕ್ಕಾಗಿ ನಾವು ಬಹಳ ಶ್ರಮ ಪಡಬೇಕು. ಮುಖ್ಯವಾದ ಅಂಶ ಅಂದ್ರೆ ಎತ್ತರಕ್ಕೆ ಎಲ್ಲೋ ಇಚ್ಛಾಶಕ್ತಿ ಇರ್ಬೇಕು. ಇದನ್ನ ಮುಟ್ಟಬೇಕು ಅನ್ನೋದು ನಮ್ಗೆ. ಅದನ್ನ ಮತ್ತೆ ಕೆಳಗಿಳಿಯಕ್ಕೆ ಹೋಗ್ಬಾರ್ದು, ಮೇಲೇನೆ ಇನ್ಕ್ರಿಮೆಂಟ್ ಅಂದ್ರೆ ಅಸೆಂಡ್ ಆಗ್ತಾ ಹೋಗ್ಬೇಕು ಅಂತ ಹೇಳ್ತಾರಲ್ಲ. ಒಟ್ನಲ್ಲಿ ಸ್ವರ್ಗ ನರಕ ಎರಡರ ಮಧ್ಯೆ ಪ್ರಾಪ್ತಿ ಆಗ್ಬೇಕಾದ್ರು ಅಂತಿಮ ಆಯ್ಕೆ ನಮ್ಮ ಕೈಲೇ ಇದೆ. ನಾವು ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕು ಅನ್ನೋ ಆಯ್ಕೆ ನಮ್ಮ ಕೈಲೇ ಇದೆ. ಇದನ್ನ ಯಾವಾಗ ಮುಂಚೆಯಿಂದ ನಾವು ಹೇಳ್ತಾನೆ ಬಂದಿದೀವಿ ನಿಮಗ ಅಂತ ಹೇಳ್ತಿದಾರೆ ಅವರು. ಆಮೇಲೆ 1ರಿಂದ 7ರವರೆಗಿನ ಪ್ರತಿಯೊಂದು ಲೋಕದ ಆಡಳಿತ ಅದನ್ನ ನೋಡ್ಕೊಳ್ಳೋರು ಒಂದು ಅತ್ಯುತ್ತಮ ಆತ್ಮ ಅಂತೇಳಿ ಅವ್ರಿಗೆ ಆಡಳಿತನ ಅವ್ರ ಕೈಲಿ ಕೊಟ್ಟಿರ್ತಾರೆ ನಿಯಂತ್ರಿಸಕ್ಕೆ. ಮತ್ತು ಅತ್ಯುತ್ತಮ ಆತ್ಮಗಳು ಆಯಾ ಲೋಕದ ನಾಯಕರ ತರ ತಮ್ಮ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅಲ್ಲಿ ಮೇಲಿನ ಲೋಕದಂತೂ ಯಾರು ಯಾರಿಗೆ ತೊಂದರೆ ಅಂತೂ ಕೊಡಲ್ಲ, ಅಲ್ಲಿ ಯಾವುದೇ ರೀತಿಯಾದ ಇದು ಆಗಲ್ಲ, ವೈಲೇಷನ್ ಆಗಲ್ಲ ಅಲ್ಲಿ. ಆದರೆ ಯಾವ ಪಾಪನ ಮಾಡಿರೋದಿಲ್ಲ, ಹಂಗಾಗಿ ಅಲ್ಲೇನು ತೊಂದರೆ ಆಗಲ್ಲ. ಅವರೆಲ್ಲರೂ ತಮ್ಮ ಸುತ್ತ ಮನಸ್ಸಿನ ನಿರ್ದೇಶನದಂತೆ ತಮ್ಮ ಕಾರ್ಯನ ಮಾಡ್ತಾ ಇರ್ತಾರೆ. ಆದ್ರೆ ಹಾಗೆ ನಾವು ಅಲ್ಲಿ ಯಾವುದೇ ರೀತಿಯಾದ ಪೊಲೀಸ್ ಪಡೆ ಇಂಥದ್ದೇನು ಇರಲ್ಲ, ಅಧಿಕಾರಿಗಳಿದ್ದಾರೆ ಅಂತ ಅಂಥವೇನಿರಲ್ಲ. ಒಬ್ಬನ ಹೆಡ್ ತರ ಇಟ್ಟಿರ್ತಾರೆ ಅಷ್ಟೇ. ಹೀಗಿದ್ದು ಕೆಲವೊಂದ್ಸಲ ಕೆಲಸ ಮಾಡಬೇಕಾದ್ರೆ ನಮ್ಗೆ ಉನ್ನತ ಆತ್ಮಗಳ ಅನುಮತಿನ ಕೇಳ್ಬೇಕಾಗತ್ತೆ. ನಮ್ಮಷ್ಟಕ್ಕೆ ನಾವೇ ಏನು ಮಾಡಂಗಿರಲ್ಲ. ಈಗ ಹೊಸಬ್ರು ಹೋಗಿರ್ತಾರಲ್ಲ, ಅವರು ಉನ್ನತ ಆತ್ಮ ಒಬ್ಬರನ್ನ ಯಾರನ್ನ ನಿಯಮಿತ ಒಂದು ಪೋಸ್ಟ್ ಇಟ್ಟಿರ್ತಾರಲ್ಲ, ಅವ್ರನ್ನ ಕೇಳೇನೆ ಇವ್ರು ಬೇರೆ ಕೆಲಸ ಏನೋ ಅವ್ರ ಅನುಮತಿ ತಗೊಂಡು ಮಾಡ್ಬೇಕಿರ್ತದೆ. ಸಲಹೆ, ಸೂಚನೆ, ಮಾರ್ಗದರ್ಶನ ಇವುಗಳ ಅಗತ್ಯ ಇರುತ್ತೆ. ಹೆಚ್ಚಿಗೆ ಹಂಗೆ ಅವರಷ್ಟಕ್ಕೆ ಅವ್ರೇನು ಮಾಡೋ ಆಗಿರಲ್ಲ. ಯಾವುದೇ ರೀತಿ ತೊಂದರೆ ಅಂತೂ ಇರಲ್ಲ ಉನ್ನತ ಲೋಕದಲ್ಲಿ. ಕೆಲವೊಮ್ಮೆ ಎಲ್ಲ ಲೋಕಗಳ ಅತ್ಯುನ್ನತ ಆತ್ಮಗಳು ಆತ್ಮಲೋಕಕ್ಕೆ ಚಕ್ರವರ್ತಿ ಎನಿಸಿದ 7ನೇ ಲೋಕದ ಪರಮ ಪವಿತ್ರವಾದ ಅತ್ಯುನ್ನತ ಆತ್ಮದ ಬಳಿಗೆ ಹೋಗಿ ಮಾರ್ಗದರ್ಶನ ಪಡೆಯುವುದು. ಅಲ್ಲಿಂದನೂ ಅವರು 5, 6 ಲೋಕದಲ್ಲಿರೋರು 7ನೇ ಲೋಕದಲ್ಲಿರೋ ಅತ್ಯುನ್ನತ ಆತ್ಮ ಅಂತ ಅವ್ರ ಹತ್ರ ಹೋಗಿ ಮಾರ್ಗದರ್ಶನ ಪಡೆಯುವುದು. 1, 2, 3 ಲೋಕದಲ್ಲಿ ಇರೋರ್ನ ಒಬ್ಬೊಬ್ಬ ಅತ್ಯುನ್ನತ ಆತ್ಮಗಳ ನಿಯಂತ್ರಿಸ್ತಾರೆ. 1, 2, 3ದಲ್ಲಿ ಇರೋರನ್ನು ಒಬ್ರೊಬ್ರು ಅತ್ಯುನ್ನತ ಆತ್ಮ ನಿಯಂತ್ರಿಸ್ತಾ ಇರ್ತಾರೆ. ಅಲ್ಲಿ ಏನಾನ ಪ್ರಾಬ್ಲಮ್, ವೈಲೇಷನ್ ಜಾಸ್ತಿ ಆದ್ರೆ ಅವ್ರಿಗೇನ ಕೆಲವೊಬ್ರು ಸುಧಾರಣೆ ಆಗ್ಬೇಕು ಅಂತ ತುಂಬಾ ಮನಸ್ಸಲ್ಲಿ ಇಟ್ಕೊಂತಾರೆ, ನಮ್ಗೆ ಇದರಿಂದ ಹೊರಗೆ ಬರ್ಬೇಕು ಅಂತ ಯಾರಲ್ಲಿ ಪಶ್ಚಾತ್ತಾಪ ತುಂಬಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಅಂಥವ್ರಿಗೆ ಇವ್ರಿಗೆ ಸಲಹೆ ಮಾಡಕ್ಕೆ ಹೋಗ್ತಾರೆ. ಮತ್ತೆ ಈ ಎಲ್ಲಾ ಲೋಕದ ನಾಯಕರಾದ ಅತ್ಯುನ್ನತ ಆತ್ಮಗಳು 7ನೇ ಲೋಕದ ಚಕ್ರವರ್ತಿಯಿಂದ ಪರಮ ಪವಿತ್ರ ಅತ್ಯುನ್ನತ ಆತ್ಮದಿಂದ ನಿಯಂತ್ರಿಸಲ್ಪಡುತ್ತಾರೆ. ಇವರೆಲ್ಲರೂ ಆ 7ನೇ ಲೋಕದ ಪರಮ ಪವಿತ್ರ ಅತ್ಯುನ್ನತ ಆತ್ಮದಿಂದ ನಿಯಂತ್ರಣದಲ್ಲಿ ಇರ್ತಾರೆ. ನಿಜಕ್ಕೂ ಅತ್ಯುನ್ನತ ಆತ್ಮಗಳು ಅದೆಂತ ಕರುಣಾಳು ಅಂದ್ರೆ ಅವರು ತುಂಬಾ ಕರುಣಾಮಯ ಇರ್ತಾರೆ, ನಾಯಕರಾಗಿರ್ತಾರೆ. ನಿಮ್ಗೆ ಯಾವುದೇ ರೀತಿಯಾದ ಭೇದ ಭಾವ ಬರ್ದೇ ಇರಂಗ್ ನೋಡ್ಕೊಂತಿದ್ದಾರೆ. ಶ್ರೇಷ್ಠ ಭಾವನೆ ಒಂಚೂರು ನಿಮ್ಮಲ್ಲಿ
ಮೇಲು ಕೆಳು ಅನ್ನೋದು ಗೊತ್ತು ಮಾಡ್ದಂಗೆನೆ ಚೆನ್ನಾಗಿ ಅವರು ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ನಿಮ್ ಜೊತೆ ನಗ್ತಾ, ತಮಾಷೆ ಮಾಡ್ತಾ ಅಂದ್ರೆ ಲೀಡರ್‌ಶಿಪ್ ಅಂದ್ರೆ ನಾವು ಭಾರಿ ಗ್ರೇಟು ಅನ್ನೋದನ್ನೇನು ತೋರಿಸ್ಕೊಳಲ್ಲ. ಎಲ್ಲರ ಜೊತೆ ಒಂದಾಗಿ ನೀವು ಒಂದಾಗಿನೇ ಅಂಥವರ ಅವರ ಭಾವನೆಗೆ ತಕ್ಕಂತೆ ಅವರು ನಮ್ಮ ಜೊತೆ ಹೊಂದಾಣಿಕೆ ಹಾಕೊಂಡಿರ್ತಾರೆ. ಅವರ ಹೊಳೆಯುವ ರಕ್ಷಾ ಕವಚವನ್ನು ನೋಡಿ ಕೂಡಲೇ ಇವರು ಪರಿಶುದ್ಧರೆಂದು ನಮಗೆ ಗೊತ್ತಾಗುತ್ತೆ. ಆದ ಆ ಕ್ಷಣದಲ್ಲೇ ನಾವು ಅದನ್ನ ತಿಳ್ಕೊಂತೀವಿ. ಅವ್ರ ಜೊತೆ ಕನೆಕ್ಟ್ ಆಗ್ತಿದ್ದಂಗೆ, ಮಾತಾಡ್ತಿದ್ದಂಗೆನೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಮತ್ತೆ ನಾವು ಕೆಳಗಿನ ಲೋಕಗಳಿಗೆ ನಮ್ಮ ಇಚ್ಛೆಯಂತೆ ಹೋಗಲು ಸಾಧ್ಯವಿಲ್ಲ. ಅಲ್ಲಿನ ಗಾಢಾಂಧಕಾರ ಇರುತ್ತೆ ನೋಡಿ, ಅದು ನಮ್ಮ ಕಣ್ಣುಗಳಿಗೆ ಹೊಕ್ಕಂಗಿಲ್ಲ. ಅಲ್ಲಿ ಕೆಟ್ಟ ಕಂಪನಗಳಿರ್ತಾವು, ದುಷ್ಟಶಕ್ತಿ ಇರುತ್ತೆ. ಆಮೇಲೆ ದುಷ್ಟ ಪ್ರಭಾವಗಳು ನಮ್ಮ ಖಿನ್ನತೆಗೆ ನೂಕಬಹುದು. ನಮ್ಗೆ ಅಹಿತವಾದ ಅನುಭವ ಆಗುತ್ತೆ. ಹಾಗಾಗಿ ನಮ್ಮನ್ನ ನಾವು ಕಾಪಾಡಿಕೊಳ್ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕಾದ್ರೆ ನಾವು ಮುನ್ನೆಚ್ಚರಿಕೆ ತಗೋಬೇಕಿರ್ತೈತಿ. ಅದರಲ್ಲೂ 1, 2, 3ನೇ ಲೋಕಗಳಿಗೆ ಹೋಗುವಾಗ 1, 2ನೇ ಲೋಕಗಳಿಗೆ ಹೋದಾಗಂತೂ ರಕ್ಷಾ ಕವಚದ ಅವಶ್ಯಕತೆ ಬೇಕೇ ಬೇಕಾಗುತ್ತೆ. ಅಲ್ಲಿನ ನಕಾರಾತ್ಮಕ ಜೀವಿಗಳಿಗೆ ಬದಲಾವಣೆ ಮತ್ತೆ ಪಶ್ಚಾತ್ತಾಪದಿಂದ ಇರೋಂಥ ಗೋಚರನ ಅವರಲ್ಲಿ ಕಾಣಿಸ್ತಾ ಇದ್ದಲ್ಲಿ ಮಾತ್ರ ನಾವು ಅಲ್ಲಿ ಹೋಗಕ್ಕೆ ನಮ್ಗೆ ಕಳಿಸ್ತಾರೆ. ಮತ್ತೆ ಉನ್ನತ ಲೋಕಗಳಿಗೆ ಹೋಗಲು ನಮ್ಗೆ ಅನುಮತಿಯೊಂದಿಗೆ ರಕ್ಷಾ ಕವಚವು ಬೇಕು. ಮೇಲಿನ ಲೋಕಕ್ಕೆ ಹೋಗಕ್ಕೂನು ನಾವು 5ನೇ ಲೋಕದಲ್ಲಿ ಇದೀವಿ ಅಂದ್ರೆ 6, 7ಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ರಕ್ಷಾ ಕವಚ ಇರ್ಬೇಕು. ಯಾಕಂದ್ರೆ ಅಲ್ಲಿ ಹೈ ಎನರ್ಜಿ. ಅಲ್ಲಿನ ಬೆಳಕು ಅತ್ಯಂತ ಪ್ರಕಾಶಮಾನವಿರ್ತೈತಿ. ವಾತಾವರಣ ಪರಿಶುದ್ಧವಾಗಿದೆ. ಅಲ್ಲಿನ ಸಕಾರಾತ್ಮಕ ಒಳ್ಳೆಯ ತೀವ್ರ ಕಂಪನಗಳು ನಮ್ಗೆ ಕವಚ ಇಲ್ಲದೆ ಹೋಗಕ್ಕಾಗಲ್ಲ. ಅದನ್ನ ನಮ್ಗೆ ಸಹಿಸಕ್ಕಾಗಲ್ಲ. ಮತ್ತೊಂದು ವಿಷಯ, ನಾವು ಯಾವ ಲೋಕದಲ್ಲಿನೇ ಹೋಗ್ಲಿ ಮೇಲಿನ ಲೋಕವನ್ನಷ್ಟೇ ಭೇಟಿ ನೀಡಲು ಸಾಧ್ಯ. ಅಂದ್ರೆ ನಾವು 5ರಲ್ಲಿದ್ದ 6ನೇ ಲೋಕಕ್ಕೆ ಹೋಗಕ್ ಸಾಧ್ಯ. ಕೆಳಗಡೆ ಅಂದ್ರೆ 3ನೇ ಲೋಕಕ್ಕೆ ಹೋಗ್ಬೋದು. ಬಹಳ ಅವ್ರು ಹೇಳಿ ಏನೋ ಒಂದು ಎಕ್ಸ್ಟ್ರಾ ನಮ್ಗೆ ಕೆಲಸ ಕೊಟ್ಟು 2, 1ಕ್ಕೆ ಹೋಗ್ಬೇಕಂದ್ರೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಹೋಗ್ಬೇಕಿರುತ್ತೆ. ಹಂಗ ನಾವು ತಕ್ಷಣ ಮೇಲಿನ ಲೋಕಕ್ಕೆ ಹೋಗಕ್ಕಾಗಲ್ಲ. ಆಮೇಲೆ ಇಲ್ಲಿ ಹೇಳ್ತಾರೆ, ಅವರು ಕ್ಲಿಯರ್ ಮಾಡ್ತಾರೆ, ನಾವಿಬ್ರು ಋತು ಮತ್ತು ವಿಸ್ಮಿ ನಾವು ದೇವರಿಗೆ, ಆ ಭಗವಂತನಿಗೆ, ಕ್ರಿಯೇಟರ್ಗೆ ಧನ್ಯವಾದ ಹೇಳ್ಬೇಕು. ಯಾಕೆ ಗೊತ್ತಾ, ನಾವಿಲ್ಲಿಗೆ 1980ರಲ್ಲಿ ನಮ್ಗೇನು ನಮ್ಮ ಶರೀರನ ಬಿಟ್ಟಿದಲ್ಲ ಅವತ್ತಿನ ದಿನ ನಾವು 7ನೇ ಲೋಕದಲ್ಲಿದ್ವಿ. ಆಮೇಲೆ 95ರ ವೇಳೆಗೆ ಅವ್ರು 94ರ ತನ ಅವ್ರ ತಾಯಿ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಅಲ್ಲಿಯ ಎಲ್ಲವನ್ನು ಹೇಳ್ತಾ ಬರ್ತಾರೆ. ಆದ್ರೆ 85ರ ವೇಳೆಗೆ 85ರ ವೇಳೆಗೆ 7ನೇ ಲೋಕನ ಅವ್ರು ತಲುಪ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ಮುಂದೆ ಹೇಳ್ತಾರೆ, ನಿರಂತರ ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡುತ್ತಾ ಹಲವು ಉನ್ನತ ಆತ್ಮಗಳು 1, 2, 3ನೇ ಲೋಕಗಳಲ್ಲಿ ಬಹುಪಾಲು ಸಮಯವನ್ನು ಕಳೀತಾರೆ. ಅಂದ್ರೆ ಅಲ್ಲಿ ಜನಗಳಿಗೂ ಬದಲಾವಣೆ ಮಾಡಕ್ಕಂತೇಳಿ ಅಲ್ಲೂ ಅವರು ಕೆಲವು ಸಮಯವನ್ನು ಕಳೀತಾರೆ. 1ನೇ ಲೋಕದಿಂದ ಸಹಾಯಕ್ಕಾಗಿ ಕರೆ ಬರುವುದಂತೂ ಬಹಳ ಅಪರೂಪ. 1ನೇ ಲೋಕದಿಂದ ಯಾವಾಗಲೂ ಸಹಾಯ ಬರೋದು ತುಂಬಾ ಕಡಿಮೆ. ಆದರೆ ಅವರು ತಮ್ಮ ದುಷ್ಕೃತ್ಯ ಅದೆಷ್ಟು ಮುಂದೆ ಹೋಗಿ ಬಿಟ್ಟಿರ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಸಹಾಯ, ಪಶ್ಚಾತ್ತಾಪ ಅನ್ನೋದು ಅವರಲ್ಲಿ ಇರೋದೇ ಇಲ್ಲ. ಅವ್ರಿಗೆ ಆ ರೀತಿ ಭಾವನೆನೂ ಅವರಲ್ಲಿ ಬರ್ತಾ ಇರಲ್ಲ. ಹಾಗಾಗಿ ಅಲ್ಲಿ ಅವರು ತಮ್ಮದೇ ಪಾಪ ಕೂಪದಲ್ಲಿನೇ ಜೀವಿಸ್ತಾ ಇರ್ತಾರೆ. ಅವ್ರು 100 ವರ್ಷಗಳ ಕಾಲ ಅದೇ ಲೋಕದಲ್ಲಿ ಕೊಳಿತಾ ಇರ್ತಾರೆ. ಇನ್ನು ಮುಂದೆ 2, 3ನೇ ಲೋಕದಲ್ಲಿರುವವರು ಉನ್ನತ ಆತ್ಮಗಳಿಂದ ಸಹಾಯ ಪಡೆಯುವಷ್ಟು ಅರ್ಹರಿರ್ತಾರೆ. ಸೊ ಬೇಗನೆ ಅವರು ತಮ್ಮ ನರಕದಿಂದ ಮುಕ್ತರಾಗಕ್ಕೋಸ್ಕರ ದಾರಿ ಕಂಡ್ಕೊಳ್ಳಕ ಸಹಾಯನ ಬಯಸ್ತಾರ ಪಶ್ಚಾತ್ತಾಪದ ರೂಪದಲ್ಲಿ. ತಾನು ಮಾಡಿದ ತಪ್ಪು ತಿದ್ದುಕೊಳ್ಳಕ, ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಡೆಯುವ ಮನಸ್ಸಿನಿಂದಲೇ 2, 3ನೇ ಲೋಕದ ಆತ್ಮಗಳು ಸುಧಾರಿಸಲು ಸಾಧ್ಯ. ಮೊದಲು ಲೋಕದವರಿಗಂತೂ ಸುಪ್ತ ಮನಸ್ಸೇ ನಿಷ್ಕ್ರಿಯವಾಗಿಬಿಟ್ಟಿರ್ತದೆ. 1ನೇ ಲೋಕದಲ್ಲಿರೋರಿಗಂತೂ ಸುಪ್ತ ಮನಸ್ಸು ಅದವ್ರಿಗೆ ಯಾವುದೇ ರೀತಿಯಾಗಿ ಜಾಗೃತಿ ಅಂದ್ರೆ ಅವರಿಗೆ ನಿಷ್ಕ್ರಿಯ ಆಗ್ಬಿಟ್ಟಿರ್ತೈತೆ. ಯಾಕಂದ್ರೆ ಅಷ್ಟು ಅವ್ರು ಕೆಳಮಟ್ಟದಲ್ಲಿ ಇರ್ತಾರೆ. ಅವರನ್ನೇ ಮೇಲೆತ್ತುವ ಸಂಭವತೆ ಅಂತೂ ಬಹಳ ಕಡಿಮೆ. 5, 6, 7 ಲೋಕದಲ್ಲಿರುವವರು ಮತ್ತಷ್ಟು ಮೇಲೇರಲು ಅಥವಾ ಇತ್ತಲ್ಲೇ ಇರಲು ಸ್ವತಂತ್ರ. ಅವರು ಮೇಲೂ ಹೋಗ್ಬೋದು, ಅಲ್ಲೇ ಇತ್ತಲ್ಲೇ ಇರ್ಬೋದು. ಇವನ್ ಅವರು 4ನೇ ಲೋಕಕ್ಕೂ ಭೂಲೋಕಕ್ಕೆ ಹೋಗಿ ಅಲ್ಲಿ ಜನನು ಬದಲಾವಣೆ ಮಾಡಕ್ಕೂ ಅವ್ರಿಗೆ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಅಲ್ಲೇ ಆಧ್ಯಾತ್ಮ ಲೋಕದಲ್ಲೇ ಇದ್ರೆ ತಮ್ಮ ಆಧ್ಯಾತ್ಮಿಕ ಪ್ರಗತಿ ಬಹಳ ನಿಧಾನವಾಗಿ ಆಗುತ್ತಂತ ಹೇಳಿ ಅವರು ಭೂಮಿನ ಆರಿಸ್ಕೊಂತಾರೆ. ಭೂಮಿಲಿ ಬಂದ್ರೆ ಭಾರಿ ಫಾಸ್ಟ್ ಆಗಿ ಮತ್ತೆ
ಮೇಲಿನ ಲೋಕಕ್ಕೆ ಹೋಗೋದು. ಈಗ 5 ಇದ್ರೆ 7ಕ್ಕೆ ಹೋಗ್ಬೇಕು ಅಂದ್ರೆ ಅವ್ರು 5ನೇ ಲೋಕದಲ್ಲೇ ಸ್ಲೋ ಪ್ರೊಸೆಸ್ ಅನ್ನ ಬೇಡ ನಾವು ಭೂಮಿಗೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಅವ್ರದ್ದು ಮೀಟಿಂಗ್ಸ್ ಎಲ್ಲ ಆಗುತ್ತಲ್ಲ ಆಗ ಇಲ್ಲ ನಾವು ಹೋಗ್ತೀವಿ ಅಂತ ಹೇಳಿ ಅಂದು ಅವರು ಮತ್ತೆ ಭೂಮಿ ತಮ್ಮ ಏನು ಕರ್ಮ ಇರುತ್ತೆ ಅದೆಲ್ಲನೂ ನೋಡಿ ಡಿಸೈಡ್ ಮಾಡಿ ಅವರಿಗೆ ಭೂಲೋಕಕ್ಕೆ ಕಳಿಸ್ತಾರೆ. ಆಗ ಅವ್ರು ಮತ್ತು ಡೈರೆಕ್ಟ್ 7ನೇ ಲೋಕಕ್ಕೆಲ್ಲ ಹೋಗಕ್ಕೆ ಭೂಮಿನೇ ಒಂದು ನಿಜವಾದ ಸೂಕ್ತ ಲೋಕ ಅಂತ ಹೇಳ್ತಾರೆ. ಯಾಕಂದ್ರೆ ಅವರ ಸೂಕ್ತ ಮನಸ್ಸು ಅಷ್ಟರ ಮಟ್ಟಿಗೆ ಭಾರಿ ಸ್ಟ್ರಾಂಗ್ ಇರ್ತೈತೆ ಅವ್ರ ಸೂಕ್ತ ಮನಸ್ಸು. ಅವ್ರು ಏನ್ ಹೇಳುತ್ತೆ ಪ್ರತಿಯೊಂದು ಚೇತನ ಆತ್ಮ ತನಗಿಷ್ಟ ಬಂದಂತೆ ಮಾಡಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಾಗಿರ್ತಾರೆ ಅವರು. ಈ ಮೇಲಿನ ಹಂತದಲ್ಲಿರುವ ಇದೇ ಲಾಭ. 5, 6, 7 ಇರೋದು ಹಂತದಲ್ಲಿ ಈ ಲೋಕದಲ್ಲಿ ಇರಕ್ಕೆ ಇದೊಂದು ಅವ್ರಿಗೆ ಒಳ್ಳೆ ಲಾಭ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಮುಂದಿನ ದಿನ ಹೇಳ್ತಾರೆ ಅವರು 6/5/1981 ನಿಮ್ಮ ಆತ್ಮದ ಸ್ವಭಾವವೇ ನಿಮ್ಮ ನಿಜವಾದ ವ್ಯಕ್ತಿತ್ವ. ನಿಮ್ಮ ಆತ್ಮದ ಸ್ವಭಾವ ಏನಿದೆಯಲ್ಲ ಅದೇ ನಿಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ನಾವು ಒಂದಲ್ಲ ಒಂದಿನ ಭೂಮಿ ಬಿಟ್ಟು ಅಲ್ಲಿಗೆ ಹೋಗ್ಬೇಕು. ಅದೇ ನಮ್ಮ ಪರ್ಮನೆಂಟ್ ಮನೆ ಅಂತ ಹೇಳಿ ನಾವು ಮೊದಲಿಂದನೇ ಹೇಳ್ತಾ ಬಂದಿದ್ದೀವಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹೋಗ್ಬೇಡಿ. ಅದರ ಜೊತೆ ನಾವು ಕನೆಕ್ಟ್ ಇರಬೇಕು. ಅದರ ಗೈಡೆನ್ಸ್ ಅನ್ನು ಕೇಳ್ತಾ ಇರಬೇಕು. ನಿಮ್ಮ ಆತ್ಮವು ಮರಣಾನಂತರ ನಿಧಾನವಾಗಿ ದೇಹದಿಂದ ಬೇರ್ಪಟ್ಟು ಆತ್ಮಲೋಕದ ಕಡೆ ಸಾಗುತ್ತಾ ನೀವೇನಾದರೂ 5, 6, 7ನೇ ಲೋಕಕ್ಕೆ ಸಲ್ಲುವರಾದ್ರೆ ನಿಮ್ಮ ಚೇತನಾತ್ಮವು ಅತ್ಯಂತ ಹಗುರವಾಗಿ ಲೈಟ್ ಆಗಿರುತ್ತೆ. ಎಲ್ಲಾ ನೋವು ಯಾತನೆಗಳಿಂದ ಮುಕ್ತವಾಗಿಯೂ ಇರುತ್ತದೆ. ನಿಮ್ಮ ದೇಹದಲ್ಲಿರಬಹುದಾದ ಸ್ವಲ್ಪನೂ ಲವಲೇಶ ಕಂಡು ಬರುವುದಿಲ್ಲ. ಯಾವುದೇ ಭೌತಿಕ ಶರೀರ ಇರಲ್ಲ. ನೀವೆಷ್ಟು ಉತ್ತಮರು ಅಷ್ಟೇ ಹಗುರವೂ ಹಾಗೂ ತೇಜೋಮಯವಾದ ಚೇತನ ಆತ್ಮವನ್ನು ಹೊಂದಿರ್ತೀರ. ಇದನ್ನು ನೀವು ಊಹಿಸಲು ಸಾಧ್ಯವಿಲ್ಲ. ನೀವೆಷ್ಟು ಹಗುರವಾಗಿರಿ ಅಂದ್ರೆ ಕೆಲವು ಕ್ಷಣಗಳಲ್ಲಿ 100,000 ಮೈಲಿಗಳನ್ನು ನೀವು ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಇದಕ್ಕೆ ಪ್ರತಿಯಾಗಿ ದುರಾತ್ಮರ ಚೇತನಾತ್ಮ ಎಲ್ಲ ವಿಕೃತಿಗಳನ್ನು ಒಳಗೊಂಡು ಭಾರವಾಗಿರುತ್ತದೆ. ಕೆಳಗಿನ ಲೋಕದಲ್ಲಿರುವ ಆತ್ಮ ಭಾರವಾಗಿರ್ತವೆ. ಅವರಿಗೆ ಬದುಕಿರುವಾಗೆ ಭೂಮಿಯಲ್ಲಿ ಸುಂದರವಾದ ರೂಪಲಾವಣ್ಯ ಹೊಂದಿರ್ತಾರೆ. ಆದರೆ ಮರಣಾನಂತರ ಬಂದ್ಮೇಲೆ ಅವ್ರಿಗೆ ಅತ್ಯಂತ ವಿರೂಪತನ ರೂಪನ ಅವರು ತಗೊಂಡಿರ್ತಾರೆ. ಇದು ನಿಮಗೀಗ ಅರ್ಥವಾಗಬಹುದು. ಭೂಮಿ ಮೇಲೆ ನಾವೆಷ್ಟೊಂದು ಸುಂದರತೆಯನ್ನು ಹೊಂದಿದ ಉನ್ನತ ಆತ್ಮವು ಆತ್ಮಲೋಕದಲ್ಲಿ ಸುಂದರ ಪರಿಪೂರ್ಣವಾಗಿರ್ತದೆ. ಭೂಮಿ ಮೇಲೆ ಯಾವ ರೀತಿ ನಾವು ಅದು ಒಂದು ಇಮೇಜ್ ತರನೇ ಇರುತ್ತೆ. ಆದ್ರೆ ಸುಂದರವಾದ ಆತ್ಮನ ನಾವು ತಗೊಂಡು ಹೋಗ್ಬೋದು ಉನ್ನತ ಲೋಕಕ್ಕೆ ಅಂತ ಹೇಳಿ. ಆಮೇಲೆ ನಿಜಕ್ಕೂ ಆತ್ಮ ಜಗತ್ತಿಗೆ ಯಾರೇ ಹೊಸದಾಗಿ ಪ್ರವೇಶಿಸಿದ್ರು ಅವರ ಚೇತನ ದೇಹ ನೋಡಿದ ಕೂಡಲೇ, ಚೇತನ ದೇಹ ಅಂದ್ರೆ ಇಲ್ಲಿ ತಿಳ್ಕೊಳ್ಳಿ ಅದು ಸೂಕ್ಷ್ಮ ಶರೀರ, ಅವರು ಇಂಥವರೇ ಅಂತ ನಮ್ಗೆ ತಿಳಿದು ಬಿಡ್ತೈತಿ. ಆ ಹೊಸಬರಲ್ಲಿನ ಕಂಪನಗಳಂತೂ ನಿಖರವಾಗಿ ಇಂಥ ರೀತಿ ವರ್ಗಕ್ಕೆ ಸೇರಿದವರಂತ ಹೇಳ್ಬೋದು. ನಮ್ಗೊಬ್ಬರನ್ನು ನಿರ್ಣಯಿಸಲು ಬಲು ಈಸಿ ಆಗ್ಬಿಡುತ್ತೆ. ಭೂಮಿಯಲ್ಲಿನ ಸ್ಥಿತಿ ಮಾತ್ರ ಇದಕ್ಕೆ ತದ್ವಿರುದ್ಧ. ಯಾಕಂದ್ರೆ ಅಲ್ಲಿ ಮೇಲೆ ಹೇಗಿರ್ತೀವಿ ಆಗ ನಮ್ಮ ಒಳಗಿನ ಭಾವನೆ ಇರಲ್ಲ. ಅಲ್ಲಿ ಯಾರು ಎಂಥವ್ರೆಂಬುದು ಸುಲಭವಾಗಿ ನಮ್ಗೆ ತಿಳ್ಕೊಳ್ಳಕ್ಕೆ ಆಗಲ್ಲ ಅಂತ ಇಲ್ಲಿ ಎಚ್ಚರಿಕೆ ವಹಿಸ್ತಾರೆ ಅವರು. ನೆಕ್ಸ್ಟ್ ಇಲ್ಲೇ ಬೆಳ್ಳಿ ಹುರಿ ಬಗ್ಗೆ ಹೇಳ್ತಾರೆ. ಎಷ್ಟೋ ಸಲ ನಾವು ಹೇಳೋದು ಕೇಳಿರ್ತೀವಿ. ಉದಾಹರಣೆ ಆತ್ಮಲೋಕದಲ್ಲಿ ಚೇತನ ಆತ್ಮಗಳ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಭೂಮಿ ಮೇಲೆ ಇದ್ಕೊಂಡೆ ಪ್ರತಿದಿನ ಅವ್ರನ್ನ ಭೇಟಿ ಆಗ್ಬೋದು. ಇದೆಲ್ಲ ನಂಬಕ್ಕ ಆಗ್ತಲ್ಲ, ನಂಬ್ತೀರಾ? ಆದ್ರೆ ಇದು ಸತ್ಯ. ಯಾರು ಧ್ಯಾನದಲ್ಲಿದ್ದಾರೆ ಅವ್ರಿಗೆ ಇದು ನಂಬಕ್ಕ ಆಗುತ್ತೆ. ಅದು ಕೆಲವೊಂದು ಧ್ಯಾನ, ಬಹಳ ಮೆಥಡ್ಸ್ ಆಫ್ ಧ್ಯಾನನ ನಾವು ಅಳವಡಿಸ್ಕೊಂಡಿರ್ತೀವಿ. ಕೆಲವೊಂದು ಮೆಥಡ್ ಧ್ಯಾನದಲ್ಲಿ ಇದು ತುಂಬಾ ಈಸಿಲಿ ನಮಗೆ ಅರ್ಥ ಆಗುತ್ತೆ. ಬೆಳ್ಳಿ ಉರಿ ಅನ್ನೋದನ್ನ ನಾವು ನಮ್ಮ ಆಸ್ಟ್ರಲ್ ಟ್ರಾವೆಲ್ ಸೂಕ್ಷ್ಮ ಶರೀರ ಯಾನ ಏನ್ ಮಾಡ್ತೀವಲ್ಲ ಆಗ ಅದು ನಮ್ಮ ಶರೀರದ ಜೊತೆ, ಈ ಭೌತಿಕ ಶರೀರದ ಜೊತೆ ಸೂಕ್ಷ್ಮ ಶರೀರದ ಮಧ್ಯೆ ಒಂದು ವೈರ್ ತಂತಿ ತರ ಕನೆಕ್ಟ್ ಮಾಡ್ಕೊಂಡು ನಮ್ಮನ್ನ ಆ ಭೌತಿಕ ಶರೀರ ಜೊತೆ ನಮ್ಮನ್ನು ಕಟ್ ಹಾಕಿರುತ್ತೆ. ನಾವೆಲ್ಲೇ ಹೋಗಿ ಬಂದ್ರು ಅದು ವಾಪಸ್ ನಮ್ಮ ಭೌತಿಕ ಶರೀರಕ್ಕೆ ತಗೊಂಡ್ಬರ್ತೈತಿ. ಅವೆರಡರ ಮಧ್ಯದ ಒಂದು ಕನೆಕ್ಷನ್ ಅಂತ ಹೇಳಕ್ಕೆ ಇಲ್ಲಿ ಬೆಳ್ಳಿ ಉರಿ ಬಗ್ಗೆ ಹೇಳಿದ್ದಾರೆ. ಈಗ ನೀವು ಯಾವಾಗ ಬೇಕಾದ್ರೂ ಅಲ್ಲಿ ಮೇಲೆ ಹೋಗ್ಬೋದು. ಹೋಗಿ ವಾಪಸ್ ನೀವು ಮತ್ತೆ ನಿಮ್ ಭೌತಿಕ ಶರೀರಕ್ಕೆ ಬರ್ತೀರಿ.
ಅಲ್ಲಿ ಯಾರ ಜೊತೆ ಮೀಟ್ ಆದ್ರೆ ಏನ್ ಮಾಡಿದ್ರಿ ಅನ್ನೋದು ನಿಮ್ಗ ಗೊತ್ತೇ ಇರಲ್ಲ. ಅದು ನಾನ್ ಮೆಡಿಟೇಟರ್ ಇದ್ರಂತೂ ಅವ್ರಿಗೆ ಪೂರ್ತಿ ಜೀವನನೂ ಗೊತ್ತಾಗಲ್ಲ. ನಾವೇನ್ ಮಾಡ್ತಾ ಇದೀವಿ, ಎಲ್ಲಿ ಹೋಗ್ ಬಂದ್ವಿ ಅಂತ. ಕೆಲವೊಬ್ಬರಿಗೆ ಸ್ವಪ್ನದ ರೀತಿಲಿ ಕೆಲವೊಬ್ಬರಿಗೆ ಗೊತ್ತಾಗತ್ತೆ, ಕೆಲವೊಬ್ಬರಿಗೆ ಅದು ಗೊತ್ತಾಗಲ್ಲ. ಆಮೇಲೆ ಅವ್ರು ಏನೋ ಒಂದು ಅಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರೆ. ಅಲ್ಲೇನೋ ಯಾರನ್ನೋ ತಮ್ಮ ಬೇಕಾದವ್ರನ್ನ ಮೀಟ್ ಆಗಕ್ ಹೋಗ್ಬೋದು. ಅವ್ರಿಗೆ ಬೇಕಾದವ್ರು ಪ್ರಿಯ ಪಾತ್ರರಂತಾರಲ್ಲ, ಅವ್ರೇನಾದ್ರು ನಾವು ಅವ್ರನ್ನ ತುಂಬಾ ಆಸೆ ಪಡ್ತೀವಿ. ಅವರು ನಮ್ಮನ್ನ ಇಬ್ರಲ್ಲೂ ಇರ್ಬೇಕದು. ಆಗ ಇವ್ರ ಮೇಲೆ ಹೋಗಿ ಅವ್ರ ಜೊತೆ ಮಾತಾಡ್ಸಿ ಅಲ್ಲೇನಾದ್ರು ಆ ಥರ ಕ್ರಿಟಿಕಲ್ ಸಿಚುವೇಷನ್ ಬಂದಾಗ ತಕ್ಷಣ ಓಡ್ ಬಂದ್ಬಿಡ್ತಾರಂತೆ. ಅವಾಗ ಸ್ವಲ್ಪ ಜರ್ಕ್ ಹೊಡ್ಕೊಂಡು ತಮ್ಮ ಭೌತಿಕ ಶರೀರದಲ್ಲಿ ಬರ್ತಾರೆ. ಅದು ಕೂಡ ನಮಗ್ ಗೊತ್ತಾಗಲ್ಲ. ಈ ವಿಷಯ ನಮಗ್ ಗೊತ್ತಾಗಲ್ಲ. ನಿಮ್ ಪ್ರೀತಿ ಪಾತ್ರರು ನಿಮ್ಮನ್ನ ಭೇಟಿಯಾಗಕ್ ಸಾಧ್ಯ. ಅವ್ರನ್ನು ನೀವು ಪ್ರೀತಿಸ್ಬೇಕು. ಅಲ್ಲಿ ಹೋದ್ಮೇಲೆ ನೀವುನು ಅವ್ರನ್ನ ಪ್ರೀತಿಸ್ತಾ ಇದ್ರೆ ಮಾತ್ರ ಅವ್ರನ್ನ ನಾವು ಮೀಟ್ ಆಗಕ್ ಸಾಧ್ಯ. ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಹೋದ್ಮೇಲೆ ಕೆಲವೊಬ್ರು ಜಾಗೃತ ಆತ್ಮಗಳು ಇಲ್ಲಿ ಎಲ್ಲ ಪ್ರೀತಿ ಪಾತ್ರನ ಮರ್ತು ಬಿಡ್ತಾರೆ. ಯಾಕೆ ಪ್ರೋಗ್ರೆಸ್ ಅಂತ ಹೇಳಿ. ಕೆಲವೊಬ್ರು ನೆನಪಿಸ್ಕೊಂಡಿರ್ತಾರೆ. ಆ ರೀತಿ ಇಬ್ಬರ ಮಧ್ಯನೂ ಆ ಕನೆಕ್ಷನ್ ಇದ್ರೆ ಮಾತ್ರ ನೀವು ಅವ್ರನ್ನ ಹೋಗಿ ಭೇಟಿ ಆಗ್ಬೋದು. ಮತ್ತೆ ವಾಪಸ್ ಬರೋದನ್ನು ಸಾಧ್ಯ. ಬರ್ತಾ ಇರ್ತೀರಿ, ಹೋಗ್ತಾ ಇರ್ತೀರಿ. ಆದ್ರೆ ನಿಮಗೂ ಹೋಗಿ ಬಂದ್ಮೇಲೆ ನಾವ್ ಎಲ್ಲಿ ಹೋದ್ವಿ ಏನು ಅನ್ನೋದು ಒಂಚೂರು ನಮ್ಗ ಅದ್ರ ಬಗ್ಗೆ ನೆನಪೇ ಇರಲ್ಲ. ಅದು ನೆನಪು ಬರ್ಬೇಕು ಅಂದ್ರೆ ನಾವು ಜಾಗೃತ ಆ ಥರದ ಎನರ್ಜಿನ ನಾವು ಬೆಳೆಸ್ಕೋಬೇಕು. ಅದು ಧ್ಯಾನದಿಂದ ಎನರ್ಜಿ ನಮ್ದು ಹೆಚ್ಚಾಗ್ತಾ ಹೋಗುತ್ತೆ. ನಮ್ಗೆ ಅದರ ಅರಿವು ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ 7/5/1981 ಸಂದರ್ಶನ ಮಾತುಕತೆ. ನೀವು ಚಿಕಿತ್ಸೆ ಹಾಗೂ ಮಾರ್ಗದರ್ಶನವನ್ನು ಪಡೆಯುವುದು ನಿದ್ರೆಯಲ್ಲಿ. ನಿದ್ರೆಯಲ್ಲೇ ನಾವು ಮಾರ್ಗದರ್ಶನನ ಪಡಿತೀವಿ ಅಂತ ಹೇಳ್ತಾರೆ. ನಿಮ್ಮ ಆಧ್ಯಾತ್ಮಿಕ ಪಯಣವು ಸುಗಮವಾಗಿ ಸಾಗಲು ಈ ಭೇಟಿಗಳು ನಿಜಕ್ಕೂ ಅವಶ್ಯಕವಾದವು. ಈ ತರ ನಾವು ಹೋಗಿ ಬಂದು ಭೇಟಿ ಮಾಡ್ತೀವಲ್ಲ, ಅದು ನಿಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ಅವಶ್ಯಕ. ನಿಮ್ಮ ಈಗಿನ ಜೀವನದಲ್ಲಿ ಅದೆಂತ ನೋವು, ತಲ್ಲಣ ಮತ್ತು ಡಿಪ್ರೆಷನ್ ತೊಂದರೆಯಲ್ಲಿ ನೀವು ಇದ್ದೀರಿ ಅಂದಾಗ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಆಪ್ತರನ್ನ ನೀವು ನಿಮ್ಮ ನೋವಿನ ಕೂಪದಿಂದ ಹೊರತರಬಲ್ಲದು. ಅಂದ್ರೆ ಅವ್ರು ನಮ್ಮನ್ನ ಅದೇ ಮೇಲಿನ ಲೋಕದಲ್ಲಿ ಇರೋರು ಈ ಭೂಮಿ ಮೇಲೆ ಇರೋರನ್ನ ಕಷ್ಟದಿಂದ ಹೊರತರಲು ಅವರು ನಿಮಗ ಸಹಾಯ ಮಾಡ್ಬೋದು. ನಿಮ್ಮ ನೋವಿಂದ ನಿಮ್ಮನ್ನು ಹೊರಗೆ ತರಕ್ಕೆ ಹಲವಾರು ತೊಂದರೆಯಿಂದ ಧೈರ್ಯ ಹೇಳುವುದು. ಆಮೇಲೆ ನಿಮ್ಮ ಆಪ್ತ ಭೇಟಿಯಿಂದಲೇ ಇದೆಲ್ಲ ಕಾರಣ. ಗಾಢ ನಿದ್ರೆ ನಂತರ ನೀವು ಮತ್ತಷ್ಟು ಹಗುರವಾಗಿ ಈಗ ಒಂದೊಂದ್ಸಲ ಫೀಲ್ ಆಗುತ್ತೆ ನೋಡಿ, ಮಲಗೆದ್ದಾಗ ನಿಮ್ಗೆ ತುಂಬಾ ಹಗುರ ತರ ಫೀಲ್ ಆಗುತ್ತೆ. ಇಲ್ಲ ಅದನ್ನೇ ಹೇಳ್ತಾರೆ, ನಾವು ಬೆಳ್ಳಿ ಗುಳಿ ಜೊತೆ ಏನ್ ಹೇಳಿದ್ನಲ್ಲ, ಅದೇ ನೀವು ಈ ಚಿಕಿತ್ಸೆ ಅನ್ನೋದು ಕೂಡ ನಿಮ್ಮ ಮಾರ್ಗದರ್ಶನ ಇದು ನಿದ್ರೆಯಲ್ಲೇ ಆಗುತ್ತೆ ಅನ್ನೋದು ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಮೇಲೆ ಹೋಗಿ ಉನ್ನತ ಆತ್ಮನ ಭೇಟಿಯಾಗಿ ಬಂದ್ರಿ ಅಂದಾಗ ನಿಮ್ಗ ಮಲಗೆದ್ದಾಗ ತುಂಬಾ ಲೈಟ್ ರಿಲ್ಯಾಕ್ಸ್ ಅನ್ನೋ ಫೀಲಿಂಗ್ ಆಗುತ್ತೆ. ಅಂದ್ರೆ ನೀವು ಆ ಉನ್ನತ ಆತ್ಮಗಳನ್ನ ಭೇಟಿಯಾಗಿ ಬಂದಿರ್ತೀರಿ. ನಿಮ್ಮ ಕಷ್ಟ ಸುಖ ಅವ್ರ ಜೊತೆ ಹಂಚ್ಕೊಂಡು ಶಾರೀರಿಕನೇ ದುಃಖ ಆಗಿರ್ಲಿ, ಆಧ್ಯಾತ್ಮಿಕ ನಿಮ್ಮ ಜೀವನದಲ್ಲಿರೋ ತೊಂದರೆಗಳಿಗೆ ಒಂದು ಪರಿಹಾರನ್ನ ಅವರಿಂದ ಕಂಡುಕೊಂಡು ಬಂದಿರ್ತೀರ. ಹಾಗಾಗಿ ನಿಮ್ಗೆ ಜೀವನದಲ್ಲಿ ತುಂಬಾ ಹಗುರವಾದ ಸುಖಕರವಾದ ಅನುಭವನ ನೀವು ಅನುಭವಿಸ್ತೀರಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ನೀವು ಸ್ವತಂತ್ರ. ನಿಮ್ಮ ಸೂಕ್ತ ಮನಸ್ಸಿನ ಜೊತೆಗೆ ಈ ಸೂಚನೆನ ನೀವು ಒಪ್ಕೋಬಹುದು. ಅದ್ರ ಜೊತೆ ಮಾತಾಡ್ಕೊಂತ ಇದ್ರೆ ಅದು ನಿಮ್ಗ ಮೇಲಿನ ಲೋಕಕ್ಕೆ ಅದಕ್ಕೆಲ್ಲ ನೆನಪಿರುತ್ತೆ. ಅದಕ್ಕೆ ಪ್ರತಿಯೊಂದು ನಾವು ಜನ್ಮದಲ್ಲಿ ಸಾವಿರಾರು ಜನ್ಮ ತಗೊಂಡಿರೋದನ್ನು ಅದಕ್ಕೆಲ್ಲ ನೆನಪಿರುತ್ತೆ. ಬಟ್ ನಾವು ಅದ್ರ ಜೊತೆ ಧ್ಯಾನ ಮಾಡ್ತಾ ನಮ್ಮ ಸೂಕ್ತ ಮನಸ್ಸಿನ ಜೊತೆಗೆ ನಾವು ಕನೆಕ್ಟ್ ಆಗ್ತಾ ಹೋದಾಗ, ಅದ್ರ ಜೊತೆ ನಿಯರ್ ಆಗ್ತಾ ಹೋದಾಗ ಅದು ನಮಗ ಸರಿಯಾದ ರೀತಿಯಲ್ಲಿ ನಮ್ಗೆ ಗೈಡ್ ಮಾಡ್ತಾ ಹೋಗುತ್ತೆ. ಹಾಗೆ ಯಾರು ನಮ್ಗೆ ಇವ್ರು ಬೇಕೇ ಆಗಿಲ್ಲ, ಯಾವುದೇ ರೀತಿಯಾದ ಸ್ಪಿರಿಟ್ ಗೈಡ್ಸ್ ಬೇಕಾಗಿಲ್ಲ, ಅದೇ ನಮ್ಗೆ ಗೈಡ್ ಆಗುತ್ತೆ. ಅದು ನಮಗೊಂದು ನಾವೇ ಪರಮಾತ್ಮ ಸ್ಥಿತಿಲಿ ಜೀವಿಸಕ್ಕೆ ಅದ್ರ ಜೊತೆನೆ ನಾವಿದ್ರೇನೆ ಅದನ್ನ ನಾವು ಪರಮಾತ್ಮ ಅಂತ ಹೇಳೋದು ಅಂತ ಹೇಳ್ತಾರೆ. ಎಷ್ಟೋ ಸಲ ನೀವು ಪಾಪದ ಕೆಲಸ ಮಾಡ್ತೀರಿ, ಆ ದಾರಿಲಿ ನಾವು ನಿಮ್ಮನ್ನ ಎಚ್ಚರಿಸ್ತೀವಿ. ಆದ್ರೆ ನೀವು ಅದನ್ನ ನಮ್ಮಿಂದ ಪಾಪ ಆಗೈತೆ ಅಂತಾನೆ ತಿಳ್ಕೊಳಲ್ಲ. ನಾವ್ ಎಷ್ಟೊಂದು ಶ್ರೀಮಂತರಿದೀವಿ, ಯಶಸ್ವಿಯಲ್ಲಿದೀವಿ. ಇದರನ್ನ ಆನಂದದಲ್ಲಿ ಇದ್ರಲ್ಲೇನೆ ನೀವು ಇಷ್ಟೊಂದು ಮಗ್ನ ಆಗಿರ್ತೀರಿ. ನಾವೇನ್ ಎಚ್ಚರಿಕೆ ಕೊಟ್ರುನು ಅದನ್ನ
ನೀವು ನಿರ್ಲಕ್ಷ್ಯ ಮಾಡ್ಬಿಡ್ತೀರಿ. ಆದ್ರಿಂದ ಆತ್ಮಲೋಕದ ಕೆಳಲೋಕಗಳಿಗೆ ನಿಮ್ಗೆ ಇಳಿಯುವಂತ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ನೀವು ಯೋಚನೆ ಮಾಡಿ ನೋಡಿ. ಭೂಮಿಲಿ ನೀವಿರೋದು ಕೆಲವು ವರ್ಷಗಳಷ್ಟೇ, ಆದ್ರೆ ನೀವು ಕೊನೆಗೆ ಇಲ್ಲಿಗೆ ಬರಬೇಕು. ನೀವು ಯಾವ ಲೋಕನ ಆರಿಸ್ಕೊಂತೀರಿ, ನೀವೇನು ನಿಮ್ಮ ಸೂಕ್ತ ಮನುಷ್ಯನ ಜೊತೆ ನೀವು ಕನೆಕ್ಟ್ ಆಗ್ತಾ ಹೋದ್ರ ನಿಮ್ಗದು ಗೈಡ್ ಮಾಡ್ತಾ ಹೋಗುತ್ತೆ. ನೀವು ಕೆಳಲೋಕಕ್ಕೆ ಹೋದ್ರೆ ನಿಮ್ಗೆ ಸಾವಿರಾರು ವರ್ಷ ಅಲ್ಲಿರ್ಬೇಕಾಗುತ್ತೆ. ಮರುಜನ್ಮನೂ ಅಷ್ಟ ಈಸಿಲಿ ಸಿಗಂಗಿಲ್ಲ ಅನ್ನೋದನ್ನ ಇಲ್ಲಿ ಎಚ್ಚರಿಸ್ತಾ ಹೋಗ್ತಾ ಇದ್ದಾರೆ. ದಯಮಾಡಿ ನಮ್ಮ ಮಾತನ್ನು ತಳ್ಳಿ ಹಾಕಬೇಡಿ, ಕೇಳಿ. ಭೂಮಿ ಮೇಲೆ ಸದಾಚಾರದಿಂದ ನಡ್ಕೊಳ್ಳಿ. ಅದನ್ನ ಎಷ್ಟರ ಮಟ್ಟಿಗೆ ನೀವು ಇದನ್ನ ಅರ್ಥ ಮಾಡ್ಕೊಂತೀರ ನಿಮಗ ಬೇರೆ ಬೇರೆ ಲೋಕಕ್ಕೆ ಹೋಗಕ್ಕೆ ನಿಮ್ಗೆ ಸಹಾಯ ಆಗುತ್ತಂತ ಇಲ್ಲಿ ನಿಮ್ಮ ಮಾರ್ಗದರ್ಶನವನ್ನ ನೀವು ನಿದ್ರೆಯಲ್ಲಿ ಸರಿಯಾದ ರೀತಿಯಲ್ಲಿ ಪಡಿತಾ ಆ ಚಿಕಿತ್ಸೆವನ್ನ ನೀವು ಬಳಸ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆಮೇಲೆ 8/5/1981 ಹೇಳ್ತಾರೆ, ವಿವಿಧ ಲೋಕಗಳಲ್ಲಿನ ಜೀವನ. ಎಲ್ಲ ಬೇರೆ ಲೋಕದಲ್ಲಿ ಜೀವನ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ನಾವು 5, 6, 7 ಲೋಕದಲ್ಲಂತೂ ಬಹಳ ಖುಷಿಯಾಗಿರ್ತೀವಿ ಅಂತ ನಾವು ಮತ್ತೆ ಮತ್ತೆ ಹೇಳ್ತಾನೆ ಬಂದಿದ್ದಾರೆ. ಆ ಭೂಮಿ ಮೇಲೆ ಇರುವ ನಮ್ಮ ಪ್ರೀತಿ ಪಾತ್ರರು ನೋವಿನಿಂದ, ದುಃಖದಿಂದ, ಖಿನ್ನತೆಯಿಂದ ಮಾತ್ರ ನಾವು ಅಪಾರ ಸಂಕಟವನ್ನು ಅನುಭವಿಸ್ತಾ ಇರ್ತೀವಿ. ಉಳಿದಂತೆ ನಾವೆಂದಿಗೂ ಸಂತಸದಿಂದ ಇರುವವರೇ. ಆದರೆ 4ನೇ ಲೋಕದಲ್ಲಿರೋರು ಮಾತ್ರ ಕೆಲವೊಮ್ಮೆ ಸಂತೋಷವಾಗಿಯೂ ಕೆಲವೊಮ್ಮೆ ದುಃಖಿತರಾಗಿರ್ತಾರೆ. ಈ 5, 6, 7 ಯಾವಾಗ್ಲೂ ಖುಷಿಯಾಗಿರ್ತಾರೆ. ಅದೇ ಈ 4ನೇ ಲೋಕದಲ್ಲಿರೋರು ಎರಡೂನು ಅವರು ಸಮನಾಗಿರ್ತವ್ರೆ. ನೋವು ಇವೆಲ್ಲನೂ ಇರ್ತವೆ. ಜೊತೆಲಿ ಸಂತೋಷವಾಗಿ ಇರ್ಬೋದು, ಕೆಲವೊಮ್ಮೆ ದುಃಖಿತರಾಗಿ ಇರ್ಬೋದು. ಇದಕ್ಕೆ ಕಾರಣ ಅವರಲ್ಲಿ ಒಳ್ಳೆತನದಂತೆ ದುಷ್ಟತನವು ತಕ್ಕ ಮಟ್ಟಿಗೆ ಅಂದ್ರೆ ಈಕ್ವಲ್ ಆಗೇ ಇರುತ್ತೆ. ಅವ್ರಿಗೆ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಅಸೂಯೆ ಪಡ್ತಾ, ಪರಸ್ಪರಕ್ಕೆ ಮೋಸಗೊಳಿಸ್ತಾ, ಮರಳು ಮಾಡ್ತಾ, ಸುಳ್ಳು ಹೇಳ್ತಾ, ಅದರಲ್ಲೂ ತಮಗಿಷ್ಟವಾದವ್ರನ್ನ ಹೇಗಾದ್ರೂ ಮಾನಸಿಕವಾಗಿ ಹಿಂಸಿಸೋದು. ಯಾರು ಭಾರಿ ಕ್ಲೋಸ್ ಇರ್ತಾರೋ ಅವ್ರ ಬಗ್ಗೆ ಹಿಂಸೆ. ಅದರಿಂದ ಅವ್ರಿಗೆ ಖುಷಿ ಸಿಗ್ತೈತಿ ಅಂತ ಹೇಳ್ತಾರೆ. ಅದರಿಂದ ಅವರು ಸಂತೋಷನ ಅನುಭವಿಸ್ತಾರಾದ್ರೂ ಅವರಿಂದ ಅಂತ ಹೇಳ್ಕೊಳ್ಬಹುದಾದಂತ ತೊಂದರೆಗಳು ಉಂಟಾಗೋದಿಲ್ಲ. ನಮಗೆ ರಕ್ತ ಮಾಂಸಗಳಿಂದ ಉಂಟಾದ ಇಲ್ಲದಿರುವುದರಿಂದ ನಾವು ಇಲ್ಲಿ ಯಾರನ್ನು ದೈಹಿಕವಾಗಿ ಹಿಂಸೆ ಮಾಡಕ್ಕಾಗಲ್ಲ. ಈಗ ಯಾವ 4ನೇ ಲೋಕದಲ್ಲಿ ಯಾವ ರೀತಿ ದೈಹಿಕ ಹಿಂಸೆ ಆಗುತ್ತಲ್ಲ, ಆ ರೀತಿಯಾದ ಹಿಂಸೆ ಇಲ್ಲಿ ಮಾಡಕ್ಕಾಗಲ್ಲ. ಆದ್ರೆ ಕೊಲ್ಲುವುದಾಗ್ಲಿ, ಅವರಿಗೆ ದೈಹಿಕ ಹಿಂಸೆ ಆಗಲಿ, ಉಳಿದಂತ ಮಾನಸಿಕ ನೋವನ್ನ ಉಂಟು ಮಾಡಬಹುದು ಅಷ್ಟೇ. ಅದರಲ್ಲೂ 1, 2, 3 ಲೋಕದಲ್ಲಿರುವಂತವರಿಗಂತೂ ಇಂಥ ಹಿಂಸೆಗಳು ಸರ್ವೇ ಸಾಮಾನ್ಯ. ಅಲ್ಲಿ ಅವ್ರಿಗೆ ತುಂಬಾನೇ ಇದು ಸಾಮಾನ್ಯ ಅಂತ ಹೇಳ್ತಾರೆ. ನಮ್ಮನ್ನು ರಕ್ಷಿಸಲು ನಿಮ್ಮ ಭೂಮಿಯಲ್ಲಿರುವಂತೆ ಯಾವುದೇ ಪೊಲೀಸರಾಗ್ಲಿ, ಮಿಲಿಟರಿ ಪಡೆ ಆಗ್ಲಿ ಇಲ್ಲಿ ಖಂಡಿತ ಇರೋದಿಲ್ಲ. ಆದರೆ ಅತ್ಯಂತ ಕೆಳ ಹಂತವಾದ 1, 2, 3ನೇ ಲೋಕಗಳಲ್ಲಂತೂ ನಿಜಕ್ಕೂ ನೀವು ಪಶ್ಚಾತ್ತಾಪ ಪಟ್ಟು ಆ ಲೋಕದಿಂದ ಹೊರಬರುವ ಇಚ್ಛೆ ಹೊಂದಿದ್ದೇ ಆದರೆ ಉಳಿದ ದುರಾತ್ಮಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಲು ಸಹಾಯಕ್ಕೆ ಆಗಿ ಉನ್ನತ ಚೇತನ ಆತ್ಮಗಳನ್ನು ಮೊರೆ ಹೋಗ್ಬೋದು. ಇಲ್ಲದ್ರೆ 100 ವರ್ಷಗಳ ಕಾಲ ದುರಾತ್ಮರಿಂದ ಶೋಷಣೆಗೆ, ಹಿಂಸೆಗೆ ಒಳಗಾಗಿ ಅಲ್ಲೇ ನೀವು ಜೀವಿಸ್ತಾ ಇರ್ತೀರಾ ಅಂತ ಹೇಳ್ತಾರೆ. 4ನೇ ಲೋಕದಲ್ಲಿ ಮಾನಸಿಕವಾಗಿ ನಿಮ್ಮನ್ನು ಹಿಂಸಿಸುವವರು ಇರುವುದರಿಂದ ಅಲ್ಲಿಯೂ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕಾಗುತ್ತದೆ. ಯಾರ ಮನಸ್ಸಲ್ಲಿದೆ ನಾವು ಈ ರಕ್ಷಣೆನ ಪಡಿಬೇಕು ಅಂತ, ಅವರು 5, 6, 7ನೇ ಲೋಕದಲ್ಲಿರುವ ಮತ್ತೊಬ್ಬರನ್ನು ನೋಯಿಸುವುದನ್ನು ಕೂಡ ಯೋಚಿಸಲು ಸಾಧ್ಯವಿಲ್ಲದ್ದರಿಂದ ಇಲ್ಲಿ ಯಾವುದೇ ರಕ್ಷಣೆ ಅಗತ್ಯವಿಲ್ಲ. ಹಾಗಾಗಿ ಈ ಲೋಕದಲ್ಲಿ ಮುಖ್ಯವಾದ ಕಾನೂನುಗಳು ಹೀಗಿವೆ. ಪರಸ್ಪರ ಸಹಾಯ ಮಾಡಿ, ಪರಸ್ಪರರನ್ನು ಸಂತೋಷಪಡಿಸಿ, ನಿಮಗಿಷ್ಟವಾದ ಕೆಲಸವನ್ನು ಆತ್ಮಲೋಕದಲ್ಲಿ ಮಾಡುತ್ತಾ ಭೂಮಿಯಲ್ಲಿರುವ ನಿಮ್ಮ ಪ್ರೀತಿಯ ಪಾತ್ರರಾಗಿರುವವರಿಗೆ ಸಹಾಯ ಮಾಡಿ. ಇಷ್ಟೇ ನಿಮ್ಮ ಕೆಲಸ ಅಂತ ಅವರು ಹೇಳ್ತಾರೆ ಅವರ ತಾಯಿಗೆ. ಆಮೇಲೆ ನೆಕ್ಸ್ಟ್ ಮುಂದಿನ ದಿನ 9/5/1981 ಕೆಳಗಿನ ಲೋಕಗಳು ತುಂಬಿವೆ. ನೋಡಿ ಇಲ್ಲಿ ಹೇಳ್ತಾರೆ ಅವರು, ಭೂಮಿಲಿ ಮತ್ತೆ ಮತ್ತೆ ಜನಿಸುವುದರಿಂದ ನಾವು ಕರ್ಮಗಳನ್ನು ಕಳೆಯಲು, ನಮ್ಮ ಅನುಭವಗಳನ್ನು ಅನುಭವಿಸಲು ಬಂದಿದ್ದೀವಿ ಅಂತ ಬಹಳ ಕಡಿಮೆ ಜನ ಗೊತ್ತಿರುತ್ತೆ. ಆ ಕಾರಣ ಅವರು ಆಧ್ಯಾತ್ಮಿಕ ಏಳಿಗೆಯನ್ನು ಹೊಂದಬೇಕು ಅನ್ನೋ ಒಂದು ಯಾರಿಗೆ ಗೊತ್ತಿದೆ ಅಂಥವ್ರು ಅದನ್ನ ಅನುಸರಿಸ್ಕೊಂಡು ತಮ್ಮ ಅನುಭವನ ಅನುಭವಿಸ್ಕೊಂಡು ಕರ್ಮವನ್ನು ಕಳ್ಕೊಂಡು ಉನ್ನತ ಲೋಕಕ್ಕೆ ಹೋಗ್ತಾರೆ. ಆದ್ರೆ
ನೀವು ಮಾಡ್ತೀರೇನು? ಭೂಮಿ ಮೇಲೆ ಬಂದು ಮರ್ತು ಬಿಡ್ತೀರ. ಭಗವಂತನು ಬಯಸಿದಂತೆ ಎತ್ತರಕ್ಕೆ ಹೋಗುವಲ್ಲ ದಿನೇ ದಿನ ಕೆಳಗಿಳಿಯೋ ಕೆಲಸ ಮಾಡ್ತಾ ಹೋಗ್ತೀವಿ. ಇಂದು ಜಗತ್ತಿಗೆ ಒಳಗೆ ಹೆಂಗಾಗಿದೆ ಅಂದ್ರೆ ದುಷ್ಟರ ಸಂಖ್ಯೆ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದ್ರೆ ಅವರು ದುಷ್ಕೆಲಸ ಮಾಡ್ತಾನೆ ಇದ್ದಾರೆ. ಒಳ್ಳೆಯ ಆತ್ಮಗಳು ದುಷ್ಟ ಆತ್ಮಗಳಿಂದ ಬಿಡುವುದಿಲ್ಲ. ಅಂದ್ರೆ ಅವರೇ ಮೇಲುಗೈ ಆಗಿದೆ. ಆಮೇಲೆ ಒಳ್ಳೆಯದನ್ನು ಮಾಡೋದನ್ನ ಅವರು ಚೂಟ್ ಹಾಕ್ತಾ ಇದ್ದಾರೆ. ಅದಕ್ಕೆ ಪ್ರೋತ್ಸಾಹನೂ ಕೊಡ್ತಾ ಇಲ್ಲ, ಅದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಹಾಗಿದ್ದ ಪರಿಸ್ಥಿತಿಯಲ್ಲಿ ದುಷ್ಟ ಆತ್ಮರು ಭೂಮಿಯಲ್ಲಿ ದೇಹ ತೊರೆದು ಆತ್ಮಲೋಕಕ್ಕೆ ಬಂದಾಗ ಇಲ್ಲಿ ಅವರದೇ ಸುಪ್ತ ಮನಸ್ಸು ಅವರನ್ನು ಕೆಳ ಹಂತಕ್ಕೆ ಕರೆದೊಯ್ಯುತ್ತದೆ. ನಿಮಗೆ ಗೊತ್ತೇ, ಕೆಳ ಹಂತದ ಲೋಕಗಳು ಹೆಚ್ಚು ಕಡಿಮೆ ಭರ್ತಿಯಾಗಿ ಬಿಟ್ಟಿವೆ. ಈ ರೀತಿಯಿಂದ ನಮ್ಮ ಒಂದು ಏನು ನಾವು ಮಾಡ್ತಾ ಇರೋ ಈಗೇನು ಭೂಲೋಕದಲ್ಲಿ ಏನು ಹೇಳ್ತೀವಲ್ಲ ಯಾವಾಗಲೂ ಬಹಳ ಕರ್ಮಕಾಂಡ ತುಂಬಾ ಕೆಟ್ಟದಿದೆ. ಈಗ ಏನ್ ಹೇಳ್ತೀವಿ ನಾವು, ಕಲಿಯುಗ ಸ್ವಾಮಿ ಹೇಳಕ್ಕಾಗಲ್ಲ. ಮನುಷ್ಯ ಮೇಲೆ ಒಳ್ಳೊಳ್ಳೆ ಮಾತಾಡಿ ಒಳಗೆ ಕೆಟ್ಟದಾಗೆ ಭಾವನೆ ಇಟ್ಕೊಂಡಿರ್ತಾನೆ. ಆದ್ರೆ ನಾವು ಸೂಕ್ತ ಮನಸ್ಸು ನಮ್ ಜಾಗೃತ ಆಗಿದ್ರೆ ಅವ್ರದನ್ನ ನಾವು ನಮ್ಮ ಇಂಟ್ಯೂಷನ್ ಮೂಲಕ ಗೊತ್ತು ಮಾಡ್ಕೋಬಹುದು. ಹಂಗಂತೇಳಿ ತುಂಬಾ ಜನ ಕೆಟ್ಟ ದಾರಿಲಿ ಹೋಗಿ ಅವರು ಕೆಳಲೋಕಗಳಿಗೇನೆ ಜೀವ ತಗೊಂಡು ಹೋಗಿ ಕೆಳಲೋಕಗಳು ತುಂಬ ಹೋಗಿದಾವೆ ಅಂತ ಹೇಳೋ ಮಾತು ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಭೂಮಿ ಮೇಲೆ ಯಾರು ಅಂತ ಬಲು ದೊಡ್ಡ ಯಶಸ್ಸನ್ನು ಗಳಿಸಿಲ್ಲ, ಸಂತಸ ಬೀಗ್ತಾರೆ, ಅಂದ್ರೆ ಜಂಬದಲ್ಲಿರ್ತಾರೆ, ಭೋಗಿಸ್ತಾ ಇರ್ತಾರೆ. ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದೀವಿ, ಇವುಗಳನ್ನು ಮತ್ತಷ್ಟು ಗಳಿಸುವುದಕ್ಕೆ ಯಾವ ದಾರಿ ಹಿಡಿಯಲು ಅವರು ಸಿದ್ಧರಿರ್ತಾರೆ. ಹಂಗಿದ್ದಾಗ ಏನಾಗುತ್ತೆ ಅವ್ರಿಗೆ ಆತ್ಮಲೋಕಕ್ಕೆ ಬಂದಾಗಷ್ಟೇ ತಮ್ಮ ಯೋಗ್ಯತೆ, ನಾವೇನ್ ತಪ್ಪು ಮಾಡಿದ್ವಿ ಅನ್ನೋದು ಅಲ್ಲಿ ಹೋದಾಗ್ಲೇ ಅವರಿಗೆ ರಿಯಲೈಸ್ ಆಗುತ್ತಾ, ಪಶ್ಚಾತ್ತಾಪ ಆಗಿರುತ್ತಾ, ಕೆಲವರಿಗೆ ಆಗೋದು ಇಲ್ಲ ಅಂತ ಹೇಳಿ ಇಲ್ಲಿ ಅವರು ನೀವು ಅದಕ್ಕೆ ಹುಷಾರಾಗಿರಿ. ಮತ್ತೆ ಪ್ರತಿಯೊಂದು ಮಾತಲ್ಲೂ ಹೇಳ್ತಾರೆ, ನೀವು ಜಾಗೃತ ಆಗಿ. ಒಂಚೂರು ನಿಮಗ ಗೊತ್ತಾಗ್ತಿದೆ ಅಂದಾಗ ನೀವು ನೆಗೆಟಿವ್ ಜನಗಳ ಜೊತೆ ಸಂಪರ್ಕದಲ್ಲಿ ಹೋಗಬೇಡಿ. ನಿಮ್ಮದೇ ಆದ ಸೂಕ್ತ ಮನಸ್ಸಿನ ಜೊತೆಗೆ ಕನೆಕ್ಟೆಡ್ ಇರಿ ಅನ್ನೋದನ್ನ ಎಚ್ಚರಿಸ್ತಾನೆ ಇದ್ದಾರೆ. ಮತ್ತಿಲ್ಲಿ ನೆಕ್ಸ್ಟ್ ಹೇಳ್ತಾರೆ 10/5/1981 ಕೆಲವರು ತಾರುಣ್ಯದಲ್ಲೇ ಮರಣ ಹೊಂದುತ್ತಾರೆ. ಯಾಕೆ? ಇದು ಬಹಳ ಚೆನ್ನಾಗಿದೆ ಈ ಮಾತು ನೋಡಿ. ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾನು ಒಂದೊಂದನ್ನ ಬಿಡಿಸಿ ಹೇಳ್ತೀನಿ. ಕೆಲವರು ಅತಿ ಚಿಕ್ಕ ವಯಸ್ಸಲ್ಲೇ ಸಾಯ್ತಾರೆ. ಆ ದೇವರು ನಾವ್ ಹೇಳ್ತೀವಿ, ಆ ದೇವರು ಅವ್ರಿಗಿಷ್ಟವಾದವ್ರನ್ನ ಬಲು ಕರ್ಸ್ಕೊಂಡ್ಬಿಡ್ತಾನಲ್ಲ ಅಂತ ಅನ್ಕೊಂತೀವಿ ಅಂತಾನು ಇರ್ತೀವಿ. ಅಥವಾ ಬೇಗ ಯಾರೆಲ್ಲೋ ಹೋಗಿರೋರೆಲ್ಲ ಒಳ್ಳೆಯವರು. ನಿಜವಾಗಿಯೂ ದೇವರು ಇಷ್ಟಪಡೋರನ್ನು ತನ್ನ ಇಷ್ಟದಂಗೆ ಬೇಗ ಕರ್ಸ್ಕೊಂಡ್ಬಿಡ್ತಾನೆ ಅಂತ ನಾವ್ ಯಾವಾಗ್ಲೂ ಅಂತ ಇರ್ತೀವಿ. ಅದು ಈ ಕಾರಣಕ್ಕೆ ಇದೇ ಕಾರಣಕ್ಕಾಗಿನೇ ದುಷ್ಟ ಜಗತ್ತನ್ನು ನಿಗ್ರಹಿಸಬೇಕೆಂಬ ಬಯಕೆ ಇಟ್ಕೊಂಡು ಈ ದುಷ್ಟ ಜನನ್ನ ಸುಧಾರಿಸ್ಬೇಕು ಅನ್ನೋ ಬಯಕೆ ಇಟ್ಕೊಂಡು ಅವ್ರು ಇಲ್ಲಿ ಬಂದಿರ್ತಾರೆ. ಆದ್ರೆ ಭಗವಂತನ ಹೇಳ್ಕೊಂಡು ಇಲ್ಲಿ ಬಂದು ಕರೆಸ್ಕೊಂಡ್ ಬಿಡು ನನ್ನ ಅಂತ ಬಂದಿರ್ತಾರೆ. ಆದ್ರೆ ಇಲ್ಲಿ ಅವ್ರಿಗೆ ಆಗಲ್ಲ. ತಾಳ್ಮೆ, ಇಲ್ಲಿ ಜನದ ಕೆಟ್ಟತನ ಅವ್ರಿಗೆ ಸಹಿಸಕ್ ಆಗಲ್ಲ. ಅವ್ರದ್ದೇ ಆದ ಸೂಕ್ತ ಮನಸ್ಸು ಅವ್ರಿಗೆ ಈ ಶಕ್ತಿ ಇದನ್ನ ನೋಡಕ ಅವ್ರಿಗೆ ಕಂಟ್ರೋಲ್ ಆಗಲ್ಲ. ಆಗ ಅವ್ರ ಒಳ ಮನಸ್ಸಿಗೆ ತಮ್ಮ ಮನಸ್ಸಿನ ಜೊತೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ನನ್ಗೆ ಆಗ್ತಾ ಇಲ್ಲ, ನನ್ನ ಕರ್ಸ್ಕೊಂಡ್ಬಿಡು ಮೇಲೆ ಅಂತ ರಿಕ್ವೆಸ್ಟ್ ಅಂದ್ರೆ ಅವರು ತಮ್ಮ ಸುಪ್ತ ಮನಸ್ಸಿಗೆ ಈ ಪ್ರಶ್ನೆ ಮಾಡ್ತಾ ನಮ್ಮನ್ನ ಬೇಗ ಕರ್ಸ್ಕೊಂಡ್ಬಿಡು, ನಮ್ಗೆ ಇಲ್ಲಿ ಆಗ್ತಾ ಇಲ್ಲ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂತಾರಂತೆ. ಹಾಗಾಗಿ ಅದು ನಮಗೆಲ್ಲ ಗೊತ್ತಿಲ್ಲ. ಅವರ ಕನೆಕ್ಷನ್ ಅಲ್ಲಿ ಭೌತಿಕ ರೀತಿಲಿ ನಾವು ಅರ್ಥ ಮಾಡ್ಕೊಂಡು ಇಲ್ಲ ಅವ್ರು ಒಳ್ಳೆಯವ್ರಿಗೆ ಹೋಗ್ಬಾರ್ದು ಹಂಗಂತ ನಾವು ಅನ್ಕೊಂತ ಇರ್ತೀವಿ. ಆದ್ರೆ ಅವ್ರದ್ದೇ ಆದ ಒಳಗಿನ ಚಟುವಟಿಕೆ ಏನಿರುತ್ತಲ್ಲ, ಅವ್ರ ಜೊತೆ ಮಾತಾಡೋದು ನಮ್ಮನ್ನ ಕರ್ಸ್ಕೊಂಡ್ಬಿಡು ಸಾಕು ಅಂತ ಅವರು ಪ್ರೇ ಮಾಡ್ತಾ ಇರ್ತಾರಂತೆ. ಹಾಗಾಗಿ ಅವರು ಬೇಗನೆ ತಮ್ಮ ಲೋಕಕ್ಕೆ ನಿರ್ಗಮಿಸ್ತಾರೆ ಅಂತ ಹೇಳ್ತಾರೆ. ಉನ್ನತ ಆತ್ಮಗಳು 90ವರೆಗೂ ಕೆಲವರು ಹೋಗಲ್ಲ, ಇಲ್ಲೇನೆ ತಮ್ಮ ಕೆಲಸ ಮಾಡ್ಕೊಂಡು ನಾವೇನ್ ಡ್ಯೂಟಿ ತಗೊಂಡ್ಬಂದಿದ್ವಿ ಅದನ್ನ ಮಾಡ್ತಾ ಹೋಗ್ತಾರೆ. ಕೊನೆವರೆಗೂನು 70-89 ವರ್ಷದನ್ನು ಮಾಡ್ತಾ ಇರ್ತಾರೆ. ಆಮೇಲೆ ದುಷ್ಟರು, ದುರಾತ್ಮರು ಈ ಭೂಮಿಯನ್ನ ಬಿಟ್ಟು ಹೋಗುವ ಯಾವ ಉದ್ದೇಶ ಇಲ್ಲದಿರುವುದರಿಂದ ಅವ್ರಿಗೇನು ಉದ್ದೇಶನೇ ಇಲ್ಲ. ಏನು ಅವ್ರದ್ದು ಯಾವುದೇ ರೀತಿಯ ಸುಪ್ತ ಮನಸ್ಸು ಇಲ್ಲ. ಅವರು ಅದ್ರ ಜೊತೆ ಮಾತು ಆಡಂಗಿಲ್ಲ, ಯಾವುದೇ ಸಲಹೆನೂ ಸಿಗಲ್ಲ. ಅಂತವ್ರು ಏನ್ ಮಾಡ್ತಾರೆ,
ಈ ಭೂಮಿನ ಜಿಗಣಿ ತರ ಅಂಟ್ಕೊಂಡೇ ಇರ್ತಾರೆ. ಕೆಲವೊಬ್ರು ನೋಡಿ 100 ವಯಸ್ಸಾಗಿರುತ್ತೆ. ಸಾವು ಬಂದುನು ಅವರು ಸಾಯಲ್ಲ. ಅವ್ರಿಗೆ ಒಳಗಿಂದ ಒಂಥರ ಭಯನೂ ಇರುತ್ತೆ. ಹೊರಗೋದ್ರೆ ನಾವ್ ಮೇಲೆ ಹೋದ್ರೆ ನಾವಂತೂ ಕೆಳಲೋಕಕ್ಕೆನೆ ಹೋಗ್ತೀವಿ. ಅವ್ರು ಇನ್ನರ್ ವಾಯ್ಸ್ ಹೇಳ್ತಾರೆ. ಹಂಗಾಗಿ ಇದೇ ವಾಸಿ, ಇಲ್ಲೇ ಆರಾಮ್ ಇದೀವಿ, ಇಲ್ಲೇ ಇದ್ಬಿಡೋಣ ಅಂತ ಅವರು ಮೇಲಿನ ಲೋಕಕ್ಕೆ ಹೋಗಕ್ಕೆ ಅಂದ್ರೆ ಸಾಯಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಕೆಲವ್ರು ತುಂಬಾ ವರ್ಷದವರೆಗೂ ಇರ್ತಾರೆ ಅಂತಾರೆ. ಮೇಲೆ ಭೌತಿಕವಾಗಿ ಅವ್ರು ನಡ್ಕೊಳ್ಳೋ ರೀತಿಲಿ ಆ ರೀತಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಬಗ್ಗೆ ಕೆಟ್ಟ ಭಾವನೆ ತಂದ್ಕೊಡಂಗಿಲ್ಲ. ಭಾರಿ ಒಳ್ಳೆ ನಾವು ದೇವರ ಸ್ಥಿತಿಲಿ ಜೀವಿಸ್ಬೇಕು ಅಂದಾಗ ಅವ್ರಿಗೂನು ರೆಸ್ಪೆಕ್ಟ್ ಕೊಡ್ಬೇಕು. ಅವ್ರ ಒಳ್ಳೆ ಭಾವನೆ ಇದೆ, ಕೆಟ್ಟದಿದೆ ಅನ್ನೋದು ನಮಗ ಒಂದು ಸ್ಥಿತಿಲಿ ಬಂದಾಗ ಗೊತ್ತಾಗುತ್ತೆ. ನಮ್ಮದೇ ಆದ ನಾವು ಸುತ್ತ ಮನಸ್ಸಿನ ಜೊತೆ ಕನೆಕ್ಟ್ ಆದಾಗ, ಆಮೇಲೆ ಧ್ಯಾನ ಮಾಡ್ತಾ ನಮ್ಮ ಏನು ದಿನದಿಂದ ದಿನಕ್ಕೆ ನಾವು ಬೇರೆ ಬೇರೆನಾದಂತ ಸ್ಪಿರಿಟ್ ಗೈಡ್ಸನ್ನ ನಾವು ನಮ್ಮದೇ ಆದ ಗೈಡ್ಸನ್ನ ನಾವು ಬೇರೆ ಹೊಸಬರನ್ನ ನಾವು ನಮ್ಮಲ್ಲಿ ಅಂದ್ರೆ ರಿಕ್ರೂಟ್ ಮಾಡ್ಕೋಬೋದಂತ ಅಲ್ಲ. ಆ ರೀತಿ ನಾವು ನಮ್ಮ ಇದನ್ನ ಈ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ 7ನೇ ಲೋಕದಲ್ಲಿರುವಂತ ಮಾಸ್ಟರ್ಸ್ನು ನಮ್ಮ ಸ್ಪಿರಿಟ್ ಗೈಡ್ ಆಗಿ ನಾವು ಮಾಡ್ಕೊಂಡು ನಮ್ಮ ಉನ್ನತ ಸ್ಥಿತಿನೂ ನಾವು ಹೊಂದಕ್ಕೆ ನಾವು ಕಾರಣ. ಎಲ್ಲರ ಮನಸ್ಥಿತಿನೂ ಅರ್ಥಕೊಳ್ಳೋಕ್ಕೂ ನಮ್ಗಾಗತ್ತೆ. ಇಲ್ಲಿ ನಮ್ಗ ಗೊತ್ತಾಯ್ತು ಕಮ್ಮಿ ಏಜಲ್ಲೇನೆ ಮರಣ ಹೊಂತಾರೆ ಯಾಕೆ ಅನ್ನೋದು. ಬಹಳಷ್ಟು ಜನ ಪುನರ್ಜನ್ಮಗಳನ್ನು ಒಪ್ಪುವುದಿಲ್ಲ. ಅವ್ರಿಗೆ ನಾವು ಹೇಳೋದಿಷ್ಟೇ, ಎಲ್ಲ ಜೀವಿಗಳು ನೂರಾರು, ಕೆಲವೊಬ್ರು ಸಾವಿರಾರು ಬಾರಿ ತಮ್ಮ ಆತ್ಮವನ್ನ ಪರಿಶುದ್ಧಗೊಳಿಸಲು ಭೂಮಿ ಮೇಲೆ ಜನಿಸುತ್ತಾರೆ. ಭೂಮಿ ಮೇಲೇನೆ ಸಾಧ್ಯ ನಮ್ಮನ್ನು ನಾವು ಆ ಉನ್ನತ ಲೋಕಕ್ಕೆ ತಗೊಂಡು ಹೋಗಕ್ಕೆ. ಒಂಥರ ಅದು ನಮ್ಗೆ ಎಲಿವೇಟರ್ ಇದ್ದಾಗೆ. ಅದನ್ನ ನಾವು ಇಲ್ಲಿ ಬಂದ್ಮೇಲೆ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅದು ನಮಗ್ ಬಿಟ್ಕೊಟ್ಟಿರೋದು. ಅಲ್ಲಿ ಮತ್ತೆ ಹೇಳ್ತಾರೋ, ಪ್ರೀತಿ ಓದುಗರೆ, ನಾವು ನಿಮಗೆ ಸರಳವಾದ, ಪ್ರಾಮಾಣಿಕವಾಗಿ ದಯೆ ಮತ್ತು ಕರುಣೆಯಿಂದ ಕೂಡಿದ ನಿಸ್ವಾರ್ಥ ಜೀವನವನ್ನು ನಡೆಸುವಂತೆ ಕೋರುತ್ತೇವೆ ಅಂತ ಅವರು ನಮ್ಗ ಹೇಳಿದ್ದಾರೆ. ಇಲ್ಲಿ ಧನ್ಯವಾದ ಅಂತ. ಏಕಾಗ್ರದಿಂದಿರಿ, ಪಾಪದ ಇದರಲ್ಲಿ ಹೋಗ್ಬೇಡಿ, ಒಳ್ಳೆ ದಾರಿ ನಡ್ಕೊಳ್ಳಿ ಅಂತ ಅವ್ರು ನಮಗೊಂದು ಧನ್ಯವಾದನ, ಗ್ರಾಟಿಟ್ಯೂಡ್ ಅನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆಮೇಲೆ 11/5/1981 ಒಳ್ಳೆಯ ಆತ್ಮಗಳು ಕೆಟ್ಟ ಆತ್ಮಗಳಿಂದ ದಾರಿ ತಪ್ಪುತ್ತವೆ ಹೇಗೆ? ಜಗತ್ತಿನಲ್ಲಿ ಬಹುಪಾಲು ದುಷ್ಟಾತ್ಮಗಳು ದುಷ್ಟ ಪ್ರಭಾವಗಳ ಹಿಡಿತದಲ್ಲಿ ಸಿಲುಕಿರುವುದರಿಂದ ಒಳ್ಳೆಯ ಆತ್ಮಗಳು ನಿಜಕ್ಕೂ ದಾರಿ ತಪ್ಪಿವೆ ಎಂದು ಆತ್ಮಲೋಕದಲ್ಲಿರುವ ನಮಗಂತೂ ಸರಿಯಾಗಿ ತಿಳಿದಿದೆ. ದುಷ್ಟರ ಪ್ರಭಾವವನ್ನು ದಾಟಿಕೊಂಡು ಸನ್ಮಾರ್ಗದಲ್ಲಿ ನಡೆಯುವುದು ಒಳ್ಳೆಯ ಆತ್ಮಗಳಿಗೆ ನಿಜಕ್ಕೂ ಕಷ್ಟ. ಅದನ್ನ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಭೂಮಿಯಲ್ಲಿರುವ ನೀವಂತೂ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿದು ಸತ್ಯದ ದಾರಿಯನ್ನೇ ಆರಿಸಿಕೊಂಡು ಮತ್ತೊಬ್ಬರಿಗೆ ಉದಾಹರಣೆಯಾಗುವಂತೆ ಬದುಕಬೇಕು. ಹಾಗೆ ರೂಢಿಸಿಕೊಂಡು ಭೂಮಿಯ ಮೇಲೆ ಇನ್ನೂ ಕಾಣಸಿಗುತ್ತಾರೆ. ಆಗಲೇ ಹೇಳಿದಂತೆ ಅಂಥವರು ಸಿಗ್ತಾರೆ ಭೂಮಿ ಮೇಲೆ, ಅವರ ಬೆರಳೆಣಿಕೆ ಅಷ್ಟೇ. ಆ ತರದ ಜನ ತುಂಬಾ ಕಡಿಮೆ ಸಿಗ್ತಾರೆ. ಕೆಲವೊಮ್ಮೆ ದುಷ್ಟ ಹಾಗೂ ಕೆಟ್ಟ ಮನುಷ್ಯರು ಸೇಡು ತೀರಿಸಿಕೊಳ್ಳಬೇಕನ್ನ ಕಾರಣದಿಂದ ಒಳ್ಳೆಯವರು ಸದಾಚಾರದಲ್ಲಿ ನಡೆಯಕ್ಕೋಸ್ಕರ ಭಯ ಪಡ್ತಾರೆ. ಇಂಥವ್ರಿಗಾಗಿ ಒಂದು ಮಾತು ನಾವು ಹೇಳ ಬಯಸ್ತೀವಿ. ನೀವು ಭೂಮಿ ಮೇಲೆ ದುಷ್ಟರಿಂದ ಅನುಭವಿಸುವ ಕಿರುಕುಳ ಆತ್ಮಲೋಕದ ಕೆಳ ಹಂತದಲ್ಲಿ ಅನುಭವಿಸುವ ಶಿಕ್ಷೆ ಮುಂದೆ ಏನೇನೂ ಅಲ್ಲ. ಹುಷಾರ್. ನೀವ್ ಅನ್ಕೊಂತೀರಲ್ಲ ಏನೋ ಒಂದ್ ಸೈಡ್ ತುರ್ಸ್ಕೊಳಂಗ ಹಂಗಂತೇಳಿ ಮಾಡ್ತಿದ್ದೀರಿ. ನೀವು ಭೂಮಿ ಮೇಲೆ ಅನುಭವಿಸ್ತಾ ಇರುವ ಏನು ದುಷ್ಟ ಕಿರುಕುಳ ಏನಿದೆ ಅಲ್ಲ, ಕೆಲವೊಬ್ಬರಿಗೆ ನಾವು ಒಳ್ಳೆ ಇದೀವಿ ಅಂದ್ರೂ ನಮಗ್ ತೊಂದರೆ ಕೊಡ್ತಾರೆ, ಅವ್ರು ನಮ್ಗೆ ಹಿಂಸಿಸ್ತಿದಾರಲ್ಲ ಅಂತೀರಿ. ಆ ಹಿಂಸೆ ಕೆಳಲೋಕದ ಮುಂದೆ ಏನೂ ಅಲ್ಲ. ಈ ಹಿಂಸೆ ಅಂತ ಹೇಳ್ತಾ ಇದಾರೆ ಅವರು. ದುಷ್ಟ ಪ್ರಭಾವದಿಂದ ಕೆಳಗಿಳಿದವರು ಭೂಮಿಯಲ್ಲಿ ಮರುಹುಟ್ಟು ಪಡೆಯುವ ಮೊದಲು ಯಾವ ಹಂತದಲ್ಲಿದ್ದರೋ ಆ ಹಂತಕ್ಕೆ ಪುನಃ ಬರಲು ಅನೇಕ ಜನ್ಮಗಳನ್ನು, ನೂರಾರು ವರ್ಷಗಳನ್ನು ತೆಗೆದುಕೊಳ್ಳಬಹುದು. ಮತ್ತೆ ಅದೇ ಮನುಷ್ಯ ಜೀವನಕ್ಕೆ ಬರಕ್ಕೂ ಅಸಾಧ್ಯ ಆಗಲ್ಲ. ನೀವು ಕೆಳಗಿನ ಲೋಕಕ್ಕೆ ಹೋದ್ರಿ ಕೆಳಗಂದ್ರೆ 1, 2, 3. ಆಮೇಲೆ ಹೇಳ್ತಾರ, ಆತ್ಮಲೋಕದಲ್ಲಿ ಅವರಿಗಾಗಿ ಯಾವ ಶಿಕ್ಷೆ ಕಾದಿದೆ ಎಂದು ತಿಳಿದಿದ್ರೂ ಅವರಿಗೆ ಅಲ್ಲಿ ಹೋಗಕ್ಕೂ ಆಗಲ್ಲ, ತಮ್ಮ ಯೋಚನೆ ಶಕ್ತಿನೂ ಬದಲು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಮೇಲಿನ ದುರಾತ್ಮಗಳ ಸೇಡು ಕಿರುಕುಳ ನಿಮಗೆ ಕಿಂಚಿತ್ ಭಯನೇ ಈ ರೀತಿ ನಮ್ಮ
ಯೋಚನೆ ಬಂದಾಗ ಧೈರ್ಯ ಬರ್ತದೆ. ಅದಕ್ಕೆ ಕೆಲವೊಬ್ರು ಎಂಥ ಕಷ್ಟ ಇದ್ರೂನು ಅದನ್ನ ಸಹಿಸ್ಕೊಂಡು ಜೀವನ ಅವ್ರ ಹತ್ರ ಎಷ್ಟು ಸಹನ ಶಕ್ತಿ ಇರ್ಬೋದು ನೋಡು. ಕೆಲವರು ಉದಾಹರಣೆಯಾಗಿ ತಮ್ಮ ಅನುಭವನ ಹೇಳ್ತಿರ್ತಾರಲ್ಲ, ಅಷ್ಟೆಲ್ಲ ಕಷ್ಟದಲ್ಲಿದ್ದು ಕೂಡ ಅವ್ರು ಎಷ್ಟು ಸಹಿಸ್ಕೊಂಡು ಹೋಗ್ತಿದಾರಲ್ಲ ಅಂತ ಹೇಳ್ತೀವಿ. ಅವರು ತಾವು ಎಂತ ನನಗ್ ಬಂದ್ರೂನು ಕಷ್ಟಗಳನ್ನ ನಾನು ಇದನ್ನ ಫೇಸ್ ಮಾಡಿ ನನ್ನ ಜೀವನ ನಾನು ಮುಕ್ತ ಮಾಡ್ಕೊಂಡು ಈ ಒಂದು ಈ ಶರೀರವನ್ನ ಆತ್ಮದ ಉನ್ನತ ಲೋಕಕ್ಕೆ ಹೋಗ್ಬೇಕು ಅಂತ ಅವ್ರು ನಿಶ್ಚಯ ಮಾಡ್ಕೊಂಡು ಅದನ್ನ ಸಹಿಸ್ತಾ ಇರ್ತಾರೆ. ಆಮೇಲೆ ಭೂಮಿಯಲ್ಲಿ ಹೆಸರು ಮಾಡಿ ಪ್ರಸಿದ್ಧ ವ್ಯಕ್ತಿ ಆತ್ಮಲೋಕದಲ್ಲಿ ಉನ್ನತ ಚೇತನ ಆತ್ಮವೇ ಆಗಿರ್ತಾನೆ ಎಂದೇನಿಲ್ಲ. ಭೂಮಿಯಲ್ಲಿ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ನಾವು ಉನ್ನತ ಲೋಕಕ್ಕೆ ಹೋಗ್ತೀವಿ, ಉನ್ನತ ಲೋಕದಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತೀವಿ ಅಂತ ಏನಿಲ್ಲ. ಓರ್ವ ಭಿಕ್ಷುಕ ಕೂಡ ನಮ್ಮ ಲೋಕಕ್ಕೆ ಬಂದಾಗ ರಾಜ ಆಗಿರ್ಬೋದು, ಮಹಾರಾಜನಿಗಿಂತ ಪ್ರಸಿದ್ಧ ವ್ಯಕ್ತಿಗಳಿಂದ ಮೇಲಿನ ಹಂತಕ್ಕೆ ಹೋಗ್ಬೋದು. ಅವನ್ ಭಿಕ್ಷುಕನು ಕೂಡ ಒಳ್ಳೆ ಸ್ಥಿತಿಯಲ್ಲಿ ಇಲ್ಲಿ ಉನ್ನತ ಲೋಕಕ್ಕೆ ಬಂದು ಒಳ್ಳೆ ಹುದ್ದೆಯಲ್ಲಿ ಇರ್ಬೋದು ಅಂತ ಆತ್ಮಲೋಕದಲ್ಲಿ ಉನ್ನತ ಲೋಕಗಳಿಗೆ ಆ ತರ ಭೂಮಿಯಲ್ಲಿ ಖ್ಯಾತಿ ಮಾಡಿದವರು ಒಳ್ಳೆ ಪೋಸ್ಟಿಗೆ ಹೋಗ್ತಾರೆ ಅಂದ್ರೆ ಹೈಯರ್ ಇದಕ್ಕೆ ಬರ್ತಾರಂತಲ್ಲ. ನೀವು ಇದೆಲ್ಲ ಶುದ್ಧ ಸುಳ್ಳು ನಮ್ಮ ನಂಬಿಕೆ. ಒಂದೊಂದ್ಸಲ ನಾವು ಆತರ ಅನ್ಕೊಂತೀವಿ, ಆದ್ರೆ ನಮ್ಮ ಭಾವನೆನ ನಾವು ಚೆಕ್ ಮಾಡ್ಕೋಬೇಕು. ಭೂಮಿಯಲ್ಲಿ ಗಳಿಸಿದ ಖ್ಯಾತಿಗೆ ಆತ್ಮಲೋಕದಲ್ಲಿ ಯಾವುದೇ ಮೌಲ್ಯ ಇಲ್ಲ. ನಾವಿಲ್ಲೇನು ಶಾರೀರಿಕ ರೂಪದಲ್ಲಿ ನಾವು ಹೇಳ್ತೀವಲ್ಲ, ಪದಗಳನ್ನ ತಗೊಂಡ್ವಿ, ನಾವು ಪಾಲಿಟಿಷಿಯನ್ ಆದ್ವಿ, ಗುರು ಅಂದ್ರೆ ಆಧ್ಯಾತ್ಮಿಕ ಗುರುನಲ್ಲಿ ಹೈಯರ್ ಟಾಪ್ ಇದರಲ್ಲಿ ಇದೀವಿ, ಅಲ್ಲಿ ನಾವು ಇದ್ಕೊಂಡು ನಮ್ಮ ಈಗೋಯಿಸಮ್ ಅಲ್ಲಿ ಏನೋ ಮಾಡಿರ್ತೀವಿ. ಆದ್ರೂ ನಮ್ಗಂತ ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ನಮ್ಗ ಹೈಯರ್ ಲೋಕನೇ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ಶುದ್ಧ ತಪ್ಪು. ಅದು ಆಗೋದಿಲ್ಲ. ಆ ತರ ನಿಮ್ಮ ಒಳಗಿನ ಒಳ ಮನಸ್ಸು ಅಂದ್ರೆ ಭಾವನೆಗಳಿರ್ತವೆ ಯಾವ ರೀತಿ ಇದೆ, ಒಂದೇ ರೀತಿ ಸಮನಾದ ಭಾವನೆ ಇಟ್ಕೊಂಡು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಒಳ್ಳೆ ಲೋಕಕ್ಕೆ ಅಂದ್ರೆ ಹೈಯರ್ ಲೋಕಕ್ಕೆ ಹೋಗಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ. ಕೆಟ್ಟ ಆತ್ಮಗಳು ಕೆಟ್ಟ ದಾರಿಲೇ ಹೋಗ್ತಾವಂತಲ್ಲ, ಅವರು ಕೆಟ್ಟ ಕೆಲಸ ಮಾಡ್ತಾ ಇದಾರೆ ಅಂದ್ರೂ ಅವರಲ್ಲಿ ಭಾವನೆ ಒಳ್ಳೇದಾಗಿದ್ರೆ ಏನಪ್ಪಾ, ನಾವು ಇದಕ್ಕೆಲ್ಲ ಉದಾಹರಣೆ ಹೇಳ್ತಾರೆ ನಾನು. ಒಂದು ತನ್ನ ವೈಶ್ಯ ಮಾಡ್ಬೇಕಾದ್ರು, ವೈಶ್ಯವೃತ್ತಿ ಮಾಡ್ಬೇಕು ಅಂದ್ರೆ ಅವಳಿಗೆ ಭಾವನೆ ಒಳ್ಳೇದಿತ್ತು, ನನಗೆ ಈ ರೀತಿ ನನಗೆ ಜೀವನ ಕೊಟ್ಟಿದ್ಯಾ, ಇದನ್ನ ನಾನು ಅನುಭವಿಸ್ತೀನಿ ಅನ್ನೋ ಒಂದು ಖುಷಿಯಾಗಿ ತನ್ನನ್ನು ತಾನು ಆತ್ಮನ ಅರ್ಪಿಸಿ ಆ ದೇವರ ಕ್ರಿಯೇಟರ್ ಜೊತೆಗೆ ಆಗಿ ಇದನ್ನೊಂದು ಎಕ್ಸಾಂಪಲ್ ನಲ್ಲಿ ಹೇಳ್ತಿದ್ದಾರೆ. ಅವಳ ಭಾವನೆ ಏನಿದೆ ಪ್ರತಿ ಕ್ಷಣ ದಿನ ಆ ಭಾವನೆಗೆ ತಕ್ಕಂಗೆ ಅವಳಿಗೆ ಉನ್ನತ ಲೋಕ ಸಿಗುತ್ತೆ. ಆದ್ರೆ ಅಲ್ಲಿ ಹೋದವ್ರು ಯಾರನ್ನ ನೋಡಿದ್ರೆ ಏನಪ್ಪಾ ಇವಳು ಇಷ್ಟಕ್ಕೆ ಎಷ್ಟು ಕೆಲಸ ಮಾಡಿದ್ರು ಇವಳಿಗೆ ಉನ್ನತ ಲೋಕ ಸಿಗ್ತಲ್ಲ ಅಂತ ನಾವು ಅಂತೀವಿ. ಆದ್ರೆ ಅವಳ ಭಾವನೆ ಹಂಗಾಗಿ ಕೆಟ್ಟ ಕೆಲಸ ಮಾಡೋರ ಭಾವನೆನೂ ಯಾರಿಗ್ ಗೊತ್ತಾಗುತ್ತದೋ, ಯಾರು ಸ್ವಲ್ಪ ಈ ಮೆಡಿಟೇಷನ್ ಮಾಡೋರು ಅಂತ ಹೇಳ್ತೀವಿ ನಾವು, ಆಧ್ಯಾತ್ಮಿಕ ಇದ್ರಲ್ಲಿ ಇರೋರಿಗೆ ಒಳ್ಳೇದು ಕೆಟ್ಟದ್ದು ಅನ್ನೋದು ಗೊತ್ತೀವಿ ಅವ್ರಿಗೆ. ಅವ್ರು ಯಾವ್ದೇ ಇದ್ರಲ್ಲಿ ಇದ್ರು ಆಗ ಅವ್ರಿಗೆ ಏನಾಗುತ್ತೆ, ಅವ್ರು ತಮ್ಮ ಧರ್ಮದ ಪ್ರಕಾರ ತಮ್ಮ ಅನುಭವನ ಅನುಭವಿಸಕ್ಕೆ ಬಂದಿದ್ದಾರೆ. ರೋಗಗಳನ್ನೇ ತಗೊಂಡ್ ಬಂದಿರೋರು ಇರ್ಬೋದು, ಕ್ಯಾನ್ಸರ್ ಅಂತ ಎಂತ ದೊಡ್ಡ ರೋಗ ತಗೊಂಡ್ ಬಂದಿರ್ತಾರೆ. ಹಂಗಾಗಿ ಅವ್ರ ಬಗ್ಗೆ ನಮ್ಗ ಎಂಪತಿ ಇರ್ಬೇಕು. ಕನಿಕರ ತೋರಿಸಿದ್ರೆ ಅವ್ರಿಗೆ ತೃಪ್ತಿ ಸಿಗಲ್ಲ, ಖುಷಿ ಆಗಲ್ಲ. ಸಹಾಯ ಕೊಡಕ್ ಹೋಗ್ಬಾರ್ದು, ಅವ್ರು ಕೇಳಿದ್ರೆ ಸಹಾಯ, ಇಲ್ಲ ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಈ ದಾರಿಯಲ್ಲಿ ನಡೆಯಕ್ಕೆ ಶಕ್ತಿ ಸಿಗಲಿ ಅನ್ನೋ ಒಂದು ಮೆಸೇಜ್ ನಾವು ಕಳಿಸ್ಬೇಕು. ಆ ರೀತಿ ಎನರ್ಜಿನ ಅವ್ರಿಗೆ ಕೊಡ್ತಾ ಹೋಗ್ಬೋದು. ಆಗ ಅವರು ಬಹಳ ಆರಾಮಾಗಿ ಆ ಕಷ್ಟದ ಜೀವನನ ಪಾರ್ ಮಾಡಕ್ ಸಹಾಯ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಅವರು. ಮುಂದೆ 12/5/1981 ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ. ನೀವು ನಿಮ್ಮ ಮನಸ್ಸನ್ನ ನಿಯಂತ್ರಿಸೋದು ಹೇಗೆ ಅಂತ ಹೇಳಿ, ಭೌತಿಕ ದೇಹದ ಕಾರಣದಿಂದಾಗಿ ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿ ಬಲು ಕ್ಷೀಣಿಸುತ್ತೆ. ಈ ನಾವು ಭೌತಿಕ ಶರೀರ ತಗೊಂಡ್ಬಂದಾಗ ಸುಪ್ತ ಮನಸ್ಸಿನ ಶಕ್ತಿ ತುಂಬಾ ಕ್ಷೀಣವಾಗಿರುತ್ತೆ. ಅದನ್ನ ನಾವು ನಿಯಂತ್ರಿಸ್ಬೇಕು. ಅದು ಆಧ್ಯಾತ್ಮಿಕ ಇದಕ್ಕ ವೃತ್ತಿಗೆ ಅಡ್ಡಿ ಮಾಡುತ್ತದೆ. ಯಾಕಂದ್ರೆ ನಿಮ್ಮ ದೇಹ ನಿಮ್ಮ ಆತ್ಮ ಮತ್ತು ಆತ್ಮಲೋಕದ ನಡುವಿನ ತಡೆಗೋಡೆಯಾಗಿರುವುದು. ಈ ಒಂದು ಸುಪ್ತ ಮನಸ್ಸು ಅನ್ನೋದನ್ನೇ ಆತ್ಮಲೋಕ, ಆಮೇಲೆ ನಿಮ್ಮ ದೈಹಿಕ ಈ ಶಾರೀರಿಕ ಭೌತಿಕ ಶರೀರದಲ್ಲಿರುವಂತ ಆತ್ಮ, ಇವೆರಡರ ಮಧ್ಯದ ತಡೆಗೋಡೆ ಆಗಿರುವುದು ಇಲ್ಲಿ ಒಂದು ಸುಪ್ತ ಮನಸ್ಸು.
ತಡೆಗೋಡೆ ಆಗಿರುವಂಥದ್ದು ಏನು ಅಂತ ಮತ್ತೆ ಹೇಳ್ಬೇಕು ಅಂದ್ರೆ, ಅಸೂಯೆ, ದ್ವೇಷ, ಪ್ರಾಮಾಣಿಕತೆ, ಬೂಟಾಟಿಕೆ, ಖಿನ್ನತೆ, ಸೇಡು, ರೋಗ, ಕಾಯಿಲೆ, ನೋವುಗಳಿಂದ ನಿಮ್ಮ ನೀವು ನಿಮಗೆ ಶಾಶ್ವತ ಮುಕ್ತಿಯಂತೂ ಸಾಧ್ಯವೇ ಇಲ್ಲ. ನಿಮ್ಮ ದೇಹವೆಂಬ ಜೈಲಿನಿಂದ ನಿಮ್ಮ ಆತ್ಮ ಬಂದಿಯಾಗಿ ಬಿಟ್ಟಿರುತ್ತೆ. ಎಲ್ಲರಿಗೂ ಗೊತ್ತಿದೆ ನಾನು ಈ ಶರೀರ ಅಲ್ಲ ಆತ್ಮ. ಆದ್ರೂ ನಾವು ಒಳ್ಳೆ ಇದ್ರಲ್ಲಿ ಮಾರ್ಗದಲ್ಲಿ ನಡೆಯಕ್ಕಾಗಲ್ಲ ಯಾಕೆ? ಈ ಆತ್ಮ ಜಾಗೃತ ಆಗ್ಬೇಕು. ಅದನ್ನ ನಾವು ಕ್ಲೀನ್ಸ್ ಮಾಡ್ಬೇಕು ಅಂದ್ರೆ ಅದನ್ನ ಅಲ್ಲಿಂದ ಒಂದು ಬಂಧನದಲ್ಲಿ ಅದು ಬಂದಿಯಾಗಿದೆ. ಆ ಬಂಧನದಿಂದ ಬಿಡುಗಡೆ ಮಾಡ್ಬೇಕು ಅಂದ್ರ ನೀವು ನಿಮ್ಮ ಸೂಕ್ತ ಮನಸ್ಸನ್ನು ಅದ್ಭುತವಾಗಿ ಇಲ್ಲಿ ಕೆಲಸ ಮಾಡುತ್ತೆ. ಅದನ್ನ ಜಾಗೃತ ಪಡಿಸ್ಕೊಂತ ಹೋಗ್ಬೇಕು. ಅಲ್ಲಿ ಈ ಒಂದು ಸೂಕ್ತ ಮನಸ್ಸು ಜಾಗೃತ ಆಗ್ತಾ ನಮ್ಗ ಹೂ ಆಮ್ ಐ ನಾನ್ ಯಾರು ಅನ್ನೋದು ಬರೀ ಹೇಳಕ್ಕಲ್ಲ. ನಾವು ಕೆಲವೊಬ್ಬರಿಗೆ ಸ್ವಲ್ಪನೇ ಇವತ್ತು ಭಕ್ತಿ ಯೋಗ ಮಾಡೋರ್ಗುನು ಗೊತ್ತಿದೆ ನಾನು ಆತ್ಮ ಅಂತ. ಆದ್ರೆ ಜಾಗೃತ ಆಗಿರಲ್ಲ. ಆತ್ಮಸ್ಥಿತಿಲಿ ಜೀವ್ಸಕ್ಕಾಗಲ್ಲ. ಎಲ್ಲರಿಗೂ ಗೊತ್ತಿದೆ ಗೀತಾ ಪಾಠದಲ್ಲಿ ಇವರು ಕೃಷ್ಣ ಭಗವಾನ್ ಇದನ್ನೇ ಹೇಳಿದ್ರು ಅಂತ. ಆದ್ರೂ ನಮ್ಗಲ್ಲಿ ಆ ರೀತಿ ಜೀವ್ಸಕ್ಕಾಗಲ್ಲ. ಕಷ್ಟ ಬಂದಾಗ್ಲೂ ನಾವು ಈ ಕಷ್ಟವನ್ನು ಖುಷಿಯಾಗಿ ಅದನ್ನ ತಗೊಂತಾ ಇಲ್ಲ. ಯಾಕಂದ್ರೆ ನಮ್ಮ ಆತ್ಮ ಜಾಗೃತ ಆಗಿಲ್ಲ. ನಮ್ಮ ಸುಪ್ತ ಮನಸ್ಸು ಜಾಗೃತ ಆಗಿಲ್ಲ. ಅಲ್ಲಿ ನಾವು ಅದನ್ನ ಜಾಗೃತಿ ಮಾಡ್ಕೋಬೇಕು ಅಂದ್ರೆ ನಾವು ಅವೇರ್ನೆಸ್ ಅಲ್ಲಿ ಇರ್ಬೇಕು. ಆಗ ಮಾತ್ರ ನಮ್ಗ ಅದರಿಂದ ಹೊರಗ್ ಬರಕ್ ಸಾಧ್ಯ ಆಗುತ್ತೆ. ಆಮೇಲೆ ಮತ್ತೆ ಹೇಳ್ತಾರೆ, ನಿಮ್ಮ ಆತ್ಮವು ಉನ್ನತವಾಗಿದ್ದು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಲು ಪ್ರಜ್ಞಾಪೂರ್ವಕವಾಗಿ ಇಚ್ಛಿಸಿದ್ದೇ ಆದಲ್ಲಿ ಭೌತಿಕ ದೇಹದ ಮನಸ್ಸನ್ನು ಸುಲಭವಾಗಿ ನಿಯಂತ್ರಿಸಬಹುದು. ನಮ್ದು ಸುಪ್ತ ಮನಸ್ಸು ಆಕ್ಟಿವೇಟ್ ಆಯ್ತು, ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಅದಕ್ಕೆ ನಾವು ಫುಡ್ ಕೊಡ್ತಾ ಇದೀವಿ ಅಂದ್ರ ನಾವು ನಮ್ಮ ದೈಹಿಕ ಈ ಭೌತಿಕವಾಗಿ ಏನು ಅರಿಷಡ್ ವರ್ಗ ಎಲ್ಲ ನಮ್ಮನ್ನ ಆಡಿಸ್ತಾವಲ್ಲ ಅವುಗಳನ್ನ ನಾವು ನಮ್ಮ ಕಂಟ್ರೋಲ್ದಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಆಡಿಸ್ಬೋದು. ನಮಗ್ ಬೇಕಾದಾಗ ಅವ್ನ ತಗೊಂಡು ಬೇಡದಿದ್ದಾಗ ಸೈಡ್ ಮಾಡಿ ನಾವು ಜೀವ್ಸಕ್ಕೆ ಆ ರೀತಿ ನಾವು ಜೀವನನ ಅಳವಡಿಸ್ಕೊಂಡ್ರೆ ಯಾವ ಕಷ್ಟನೂ ನಮ್ಗೇನು ತೊಂದರೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಆತ್ಮಲೋಕದಲ್ಲಿ ಭೌತಿಕ ದೇಹವು ನಮಗಿಲ್ಲದೆ ಇರುವುದರಿಂದ ಆತ್ಮಲೋಕದಾಗ ಯಾವುದೇ ಭೌತಿಕ ಶರೀರ ಇರಲ್ಲ. ನಾವು ನಮ್ಮ ಮನಸ್ಸನ್ನು ಅದ್ಭುತವಾಗಿ ಅಲ್ಲಾರು ಆರಾಮಾಗಿ ನಿಯಂತ್ರಿಸ್ಬೋದು. ನಮ್ಮ ಮನಸ್ಸು ಯೋಚನೆ ಒಳಗಿರುತ್ತಲ್ಲ ಸೂಕ್ಷ್ಮ ಶರೀರದಲ್ಲಿ ಅದನ್ನ ನಾವು ಈಸಿಲಿ ನಿಯಂತ್ರಿಸ್ಬೋದು. ಉನ್ನತ ಲೋಕಗಳಲ್ಲಂತೂ ಎಲ್ಲಾ ಚೇತನ ಆತ್ಮಗಳು ಇಂಥ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತವಾಗಿವೆ. ಅವ್ರಿಗೆ ಯಾವುದೇ ರೀತಿಯಾದ ನೆಗೆಟಿವ್ ನಕಾರಾತ್ಮಕ ಯೋಚನೆನೇ ಬರಲ್ಲ. ಆಮೇಲೆ ದುಃಖ, ನೋವು, ಕಾಯಿಲೆ ಯಾವು ಇಲ್ವೇ ಇಲ್ಲ. ಆದ್ರೆ ಕೆಳಲೋಕದವರಿಗೆ ಇದೆ ಅನ್ನೋದನ್ನ ಹಾಗಾಗಿ ಹೇಳ್ತಾನೆ ಇದ್ದಾರೆ. ಹೊರಗೆ ಹೋದ್ರೆ ದ್ವೇಷ, ಅಸೂಯೆ, ಚಿತ್ರಹಿಂಸೆ, ಸೇಡು, ಭಾವನೆ, ಪ್ರತಿಕಾರಗಳನ್ನೋದು ಇಲ್ಲಿ ಧಾರಾಳವಾಗಿ ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ದುಷ್ಟ ಮತ್ತು ಕೆಟ್ಟ ಇಚ್ಛೆಗಳಂತೂ ಯಾವುದೇ ಮಿತಿ ಇರುವುದಿಲ್ಲ. ಇದು ಅದನ್ನ ನಾವು ಈ ಲೋಕದಲ್ಲಿ ನಮ್ಮ ಮೇಲೆ ನಾವು ಅಪ್ಲೈ ಮಾಡ್ಕೊಂಡ್ರೆ ಆಗ ನಾವು ಅದನ್ನ ಸಂತೋಷವಾಗಿ ನಮ್ಮ ಜೀವನನ ನಾವು ಬದಲಾವಣೆ ಮಾಡ್ಕೋಬಹುದು. ಇಲ್ಲಿ 4ನೇ ಲೋಕದ ಬಗ್ಗೆ ಹೇಳ್ತಾರೆ. ಮತ್ತೆ ನೀವು ದುರ್ಬಲ ಆತ್ಮಗಳು ಪಾಪಗಳನ್ನು ಮಾಡಿಯೇ ಕೆಳ ಹಂತಕ್ಕೆ ಬಂದಿರುವುದ. ಕೆಲವರು ದುರ್ಬಲವಾಗಿರೋಂಥ ಆತ್ಮಗಳು ಕೆಳ ಹಂತಕ್ಕೆ ಬಂದಿರ್ತಾರೆ. ದುಷ್ಟರಿಂದ ಪರಮ ಯಾತನೆ ಅನುಭವಿಸ್ತಾರೆ. ಯಾಕಂದ್ರೆ ಅವರು ಇದನ್ನ ಕಳ್ಕೊಳ್ಳೋಕೆ ಏನೇ ಆಗ್ಲಿ ಅಂತ ಹೇಳಿದ್ದೆಲ್ಲ ಆಗ್ಲೇ ಅದನ್ನ ನಾವು ಪೂರ್ತಿ ಮಾಡಿ ನಮ್ಮ ಅನುಭವನ ಅನುಭವಿಸಿ ಹೋಗೋಣ ಅನ್ನೋ ಒಂದು ನಿರ್ಧಾರದಲ್ಲಿ ಅವರು ಅಲ್ಲಿ ಬಂದಿರ್ತಾರೆ. ಈ 4ನೇ ಲೋಕಕ್ಕಂತ ಇಲ್ಲಿ ಹೇಳ್ತಾರೆ. ಅದೇನೋ ನಾವು ಇದನ್ನ ಮಾಡಿಲ್ಲ ಅಂದ್ರೆ ಅದೇ ನರಕದ ಕೂಪಕ್ಕೆ ಹೋಗ್ತೀವಿ 100 ವರ್ಷಗಳ ಕಾಲ. ಕೆಳ ಲೋಕಗಳಿಗೆ ಹೋಗಿ ಅಲ್ಲಿ ನರಳುವಿಕೆ ಅನ್ನೋದು ನಾವು ನಮಗೆ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾರೆ. ಹಾಗಾಗಿ ಹುಷಾರು, ನಿಮ್ಮ ಜೀವನನ ನೀವು ಬದಲಾಯಿಸ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಒತ್ತಿ ಹೇಳ್ತಿದ್ದಾರೆ ಅವರು. ಇನ್ನೊಂದು ತಗೊಳ್ಳೋಣ. ದಿನ 13/5/1981 ಆತ್ಮಲೋಕದಲ್ಲಿ ನಮ್ಮ ಭಾವನೆಗಳು. ಈ ಭಾವನೆ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ. ಆತ್ಮಲೋಕದಲ್ಲಿ ಏನ್ ಭಾವನೆ ಇರುತ್ತಂತೆ, ಅಲ್ಲಿ ನಿಮಗೆ ಒಂದೇ ಒಂದು ಪ್ರೀತಿ, ವಾತ್ಸಲ್ಯ, ಕರುಣೆ, ವಿವಿಧ ಭಾವನೆಗಳಿವೆ. ಆದ್ರೆ ಒಂದು ವ್ಯತ್ಯಾಸ, ನೀವು ಪ್ರೀತಿಸುವವರು ಭೂಮಿಯಲ್ಲಿ ಅಷ್ಟೇ ಇರುವರು,
ಹಾಗಾಗಿ ಅಲ್ಲಿ ನಮ್ಗೆ ಅದ್ರದ್ದು ನಮ್ಗೆ ಅಲ್ಲಿ ಹಾಗಿಲ್ಲ. ಅಲ್ಲಿ ಎಲ್ಲರನ್ನೂ ಪ್ರೀತಿಸ್ಬೇಕು. ಇವ್ರನ್ನ ನಾವಿಲ್ಲಿ ಭೂಮಿಯಲ್ಲಿ ನಾವು ಬೇಕಾದವ್ರನ್ನ ಪ್ರೀತಿಸ್ತೀವಿ. ಇಲ್ದವ್ರನ್ನ ದ್ವೇಷಿಸದೆ ಮಾಡ್ತೀವಿ. ಇಲ್ಲ ಮೇಂಟೈನ್ ಮಾಡ್ತೀವಿ. ಬೇಡ ಅವ್ರು ನಮಗಂತೇಳಿ ದೂರ ಇರ್ತೀವಿ. ಆದ್ರೆ ಇಲ್ಲಿ ಹಾಗಿಲ್ಲ. ನಮ್ಗೆ ಪ್ರೀತಿ ಪಾತ್ರರು ಭೂಮಿಯಲ್ಲಿ ಇರ್ಬೋದು. ಆತ್ಮಲೋಕದಲ್ಲೂ ಇರ್ಬೋದು. ಅದೇ ಪ್ರೀತಿ ಪಾತ್ರರು. ಈಗ ನಾವು ಜೀವನ ಮಾಡಿ ಹೋಗಿದೀವಿ ಅಂದ್ರೆ ನಮ್ಮ ಅಕ್ಕಪಕ್ಕ ಇರೋರುನು ನಾವು ದ್ವೇಷಿಸೋರುನು ಅಲ್ಲಿರ್ಬೋದು. ನಾವು ಪ್ರೀತಿಸೋರು ಅಲ್ಲಿರ್ಬೋದು. ಹಂಗಂತ ಅಲ್ಲಿ ನಾವು ಎಲ್ಲರ ಜೊತೆ ಇದ್ರೂ ನಮ್ಮ ಪ್ರೀತಿ ಅಂತೂ ಅತ್ಯಂತ ಸ್ಫುಟ ಹಾಗೂ ಪರಿಪೂರ್ಣವಾಗಿರುತ್ತೆ. ಆತ್ಮದ ಲೋಕದಲ್ಲಿ ತಪ್ಪಿತಸ್ಥ ಮನೋಭಾವನೆ ಆಗ್ಲಿ, ದ್ವೇಷ, ಅಸೂಯೆ ಆಗ್ಲಿ ಇರೋದೇ ಇಲ್ಲ. ಹಾಗಾಗಿ ನಾವು ಯಾವುದೇ ನಿರೀಕ್ಷೆ ಇಲ್ಲದೆ ನಿಸ್ವಾರ್ಥರಾಗಿ, ಶುದ್ಧವಾಗಿ, ಪ್ರಾಮಾಣಿಕವಾಗಿ ಅವರಿಗೆ ಅರಿವಿಲ್ಲದಂತೆಯೂ ಪ್ರೀತಿಸಬಲ್ಲೆವು ಅಲ್ಲಿ ಒಂದೇ ಇದರಲ್ಲಿ. ಅದೇ ರೀತಿ ನಾವು ಭೂಮಿಯಲ್ಲಿ ಇರುವಂತ ನಮ್ಮ ಪ್ರೀತಿ ಪಾತ್ರರ ಜೊತೆಗಂತೂ ಪೂರಾ ನಾವು ಕೆಳಗ್ ಬಂದುನು ಸಹಾಯ ಮಾಡ್ಬೋದು. ಅಲ್ಲೇ ಇದ್ದುಕೊಂಡುನು ನಾವು ಅವರಿಗೆ ಸಹಾಯ ಮಾಡ್ಬೋದು. ಉನ್ನತ ಲೋಕದಲ್ಲಿರುವವರು ಯಾರನ್ನಾಗ್ಲಿ ದ್ವೇಷಿಸುವುದಾಗ್ಲಿ, ತಿರಸ್ಕರಿಸುವುದಾಗಲಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಭೂಮಿಯಲ್ಲಿರುವ ನಿಮಗಿಂತಲೂ ಸುಲಭವಾಗಿ ನಾವು ಯಾರನ್ನಾದರೂ ಕ್ಷಮಿಸಿ ಬಿಡ್ಬೋದು. ಇಲ್ಲ ದ್ವೇಷಿಸಲು ಕ್ಷಮಿಸಿ ಬಿಡ್ಬೋದು. ಇಷ್ಟೇ ಅಲ್ಲ, ನಮಗಿಂತಲೂ ಉನ್ನತ ಹಂತದಲ್ಲಿರುವ ಶ್ರೇಷ್ಠ ಆತ್ಮಗಳನ್ನು ಭೇಟಿಯಾದಾಗಲೂ ನಮ್ಮಲ್ಲಿ ಅಸೂಯೆ ಇರುವುದಿಲ್ಲ. ಅದರ ಬದಲು ಆ ಶ್ರೇಷ್ಠ ಚೇತನರಂತೆ ನಾವು ಶ್ರೇಷ್ಠರಾಗಲು ನಮ್ಮಲ್ಲಿ ಆ ಥರ ಭಾವನೆ ಬರುತ್ತೆ. ಅವ್ರಂಗೆ ನಾವು ಆಗ್ಬೇಕು ಅನ್ನೋದು. ಉನ್ನತ ಲೋಕಕ್ಕೆ ಹೋಗ್ಬೇಕಂದ್ರೆ ಇನ್ನೂ ಹೆಚ್ಚು ನಾವು ಒಳ್ಳೆಯವರಾಗಬೇಕು, ಬೇರೆ ಎಲ್ರಿಗೂ ಸಹಾಯ ಮಾಡಬೇಕು ಅನ್ನೋ ಭಾವನೆ ನಮಗೆ ಬರುತ್ತೆ ಹೊರತು ಯಾವುದೇ ರೀತಿಯಾದ ಅವ್ರನ್ನ ತುಳಿಬೇಕು, ಕೆಳಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಅನ್ನೋದು ಬರಲ್ಲ. ಕಾಂಪಿಟೇಷನ್ ಏನಿರುತ್ತೋ ಒಳ್ಳೆಯವ್ರಾಗ್ಬೇಕು ಅನ್ನೋದು ಒಂದೇ ಕಾಂಪಿಟೇಷನ್. ಇನ್ನೂ ಹೆಚ್ಚು ಒಳ್ಳೆತನ ಮಾಡಬೇಕು. ಯಾರ್ಯಾರು ಭೂಲೋಕದಲ್ಲಿ ಸಹಾಯಕ್ಕೆ ಕರೀತಿದಾರೇನೋ ಅಂತ ನೋಡ್ತಾ ಇರ್ತಾರೆ ಯಾವುದೇ ರೀತಿ ಅವ್ರಿಗೆ. ಅದಕ್ಕೆ ಹೇಳ್ತಾರೆ ಧ್ಯಾನಿಗಳಿಗೆ, ಸೂಕ್ಷ್ಮ ಇದು ಸುಪ್ತ ಮನಸ್ಸಿನ ಜೊತೆ ಇರೋರಿಗೆ ಯಾವಾಗ್ಲೂ ಯಾರಾದ್ರೂ ಬಂದು ನಮ್ಗೆ ಸಹಾಯ, ಅವ್ರ ಮನುಷ್ಯ ರೂಪದಲ್ಲಿ ಆಗಿರ್ಬೋದು, ಪ್ರಾಣಿ ರೂಪದಲ್ಲಿ ಆಗಿರ್ಬೋದು, ನಮಗ್ ಬಂದು ಸಹಾಯ ಮಾಡಿ ಹೋಗ್ತಾರೆ ಅಂತ ಹೇಳಿ ನಾವು ಕೇಳ್ಪಟ್ಟಿರ್ತೀವಿ ಅನುಭವಗಳಲ್ಲಿ. ಅದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ಅವ್ರ ಜೀವನದಲ್ಲಿ ಇರುವಂತ ಒಬ್ಬರ ವ್ಯಕ್ತಿಯ ಕಥೆ ಹೇಳಕ್ ಶುರು ಮಾಡ್ತಾರೆ ಅವರು. ಜಿಮ್ಮಿಯ ಕಥೆ. ಜನರು ಭೂಮಿಯ ಮೇಲೆ ತೋರ್ಪಡಿಸಿಕೊಂಡಿರುವಂತೆ ನಿಜವಾಗಿಯೂ ಇರುವುದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಭೂಮಿಯಲ್ಲಿ ನಾವಿದ್ದಾಗ ನಮ್ಗೆ ಒಬ್ರು ಸ್ನೇಹಿತ ಅಂಕಲ್ ಇದ್ರು. ಅವ್ರ ಹೆಸರು ಜಿಮ್ಮಿ. ನಿಜವಾದ ಹೆಸರನ್ನ ಹೇಳಿಲ್ಲ ಅಂತ ಹೇಳಿ ಅವರು ಮರೆಮಾಚಿದೀವಿ. ಅವರ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತ ನಾವು ಅವ್ರ ಹೆಸರನ್ನ ಮರೆಮಾಚಿದೀವಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಒಂದಿಷ್ಟು ಹೇಳ್ಬೇಕು ನಿಮ್ಗೆ ಅಂತ ಹೇಳಿ ಇಲ್ಲಿ ಅವ್ರು ಇಷ್ಟು ಒಳ್ಳೆ ಅದ್ಭುತ ಭಾಷಣಕಾರರಾಗಿದ್ರಂತ. ಇಷ್ಟೊಂದು ಸಹಾಯ ಎಲ್ಲ ಕಷ್ಟದಲ್ಲಿರೋಂಗ್ ಸಹಾಯ ಮಾಡ್ತಾ ಇದ್ರು. ಆಮೇಲೆ ಅವರು ಬಟ್ಟೆ ಬರೀ ಉದ್ಯೋಗನ ಕೊಡ್ತಾ ಇದ್ರು. ಯಥೇಚ್ಛವಾಗಿ ಹಣ ದಾನ ಮಾಡ್ತಾ ಇದ್ರು. ದಿನದ ಬಹುಪಾಲು ಪೂಜೆ, ಪ್ರಾರ್ಥನೆ, ಧ್ಯಾನದಲ್ಲಿ ಅಂದ್ರೆ ಈ ಭಕ್ತಿ ಯೋಗದಲ್ಲಿ ಕಳೀತಾ ಇದ್ರು. ಅವ್ರ ಹೆಂಡತಿ ಬುದ್ಧಿ ಇರ್ಲಿಲ್ಲ ಅವ್ರಿಗೆ, ಅಂದ್ರೆ ಸ್ವಲ್ಪ ಕಡಿಮೆ ಬುದ್ಧಿ, ಆದ್ರೆ ಅವ್ರು ಅಷ್ಟೇ ಸುಂದರವಾಗಿದ್ರು. ಅವ್ರ ಮಕ್ಕಳುನು ಕೂಡ ಅವ್ರನ್ನ ಅನುಸರಿಸ್ತಾ ಇದ್ರು. ಅವ್ರ ಜಿಮ್ಮಿ ಅಂಕಲ್ ಹೆಂಡತಿ ಬುದ್ಧಿವಂತಿಕೆ ಇಲ್ದಿದ್ರು ಕೂಡ ಅವ್ರು ತುಂಬಾ ಸುಂದರಿ. ಆದ್ರೆ ಅವ್ರ ಹತೋಟಿಯಲ್ಲಿ ಇಟ್ಕೊಂಡು ಅವ್ರ ಕಲಿಕೆ ಮಾರ್ಗದಿಂದನೇ ಆ ಜಿಮ್ಮಿ ಅಂಕಲ್ ಏನ್ ಹೇಳ್ತಾರೆ ಅದರಂತೆನೆ ನಡೆದುಕೊಂಡು ಇದ್ರು ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೇಳಿದ್ದನ್ನ ನೋಡ್ತಾ ಹೋದ್ರೆ ಜಿಮ್ಮಿ ಅಂಕಲ್ ಮಾತಿನಲ್ಲಿ ಯಾವುದೇ ರೀತಿಯಾದ ಅತಿಶಯೋಕ್ತಿ ಅನ್ನೋದು ಇರ್ಲೇ ಇಲ್ಲ. ಆಗ ನಮಗ ಒಂದು ಕ್ಯೂರಿಯಾಸಿಟಿ, ಇಲ್ಲಿ ಬಂದ್ಮೇಲೆ ಆ ಜಿಮ್ಮಿ ಅಂಕಲ್ ಎಲ್ಲೂ ಕಾಣಿಸ್ತಾ ಇಲ್ಲಲ್ಲ ಅಂತ ಇವ್ರಿಗೆ 6ನೇ ಲೋಕದಲ್ಲಿ ಅವ್ರು ಇಷ್ಟು ಒಳ್ಳೆ ಕೆಲಸ ಮಾಡಿದಾರೆ, ಇಲ್ಲಿರಕ್ ಸಾಧ್ಯ ಇಲ್ಲ, ಅವ್ರು ಮೇಲಿನ ಲೋಕಕ್ಕೇನೆ ಇನ್ನೂ ಮೇಲಿನ ಲೋಕಕ್ಕೆ ಹೋಗಿರ್ಬೋದು ಅಂತ ಅವರ ಯೋಚನೆ. ನಾವು 6ನೇ ಲೋಕದಾಗಿದ್ದಾಗ ನಾವು ಅದನ್ನ ಯೋಚನೆ ಮಾಡ್ತಾ ಇದ್ದಾಗ ಒಂದಿನ 7ನೇ ಲೋಕಕ್ಕೆ ಹೋಗಿರ್ಬೋದು ಅಂತ ಹಿಂಗೆ ಅಂದಾಗ ಅವ್ರಿಗೇನು ಒಬ್ರು ಸಹಾಯಕರು ಇರ್ತಾರಲ್ಲ ಉನ್ನತ ಉನ್ನತ ಆತ್ಮ, ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅವ್ರು ಕೇಳ್ಬಿಡ್ತಾರೆ. ಓ ಆ ಜಿಮ್ಮಿ ಅಂಕಲ್ ಬಗ್ಗೆನಾ ಅಂತ. ಹೌದು ಅಂತಾರೆ. ಓ ಹಾಗಿದ್ರೆ ಅವ್ರು ಇಲ್ಲಿ ನೋಡಿ ಎಲ್ರು ಇದಾರ ಕರ್ದು ಅಂದ್ರೆ ನಾವು ನೋಡ್ತಾನೆ ಇದೀವಿ ಬಂದಾಗಿಂದ ನಮ್ಗೆ ಸಿಕ್ಕಿಲ್ಲ, ನಾವೆಲ್ಲೂ ಮೇಲಿನ ಲೋಕ ಇಲ್ಲ ನಿಮ್ಗ ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ನಾವು ನಿಮ್ಗ ಕಳಿಸ್ತೀವಿ ಅವ್ರ ಹತ್ರ, ನೀವು ಮಾತಾಡಿ ಅವ್ರನ್ನ ನೀವು ಭೇಟಿ ಮಾಡಿ ನೀವೇ ಅವರಿಂದ ಕೇಳ್ಕೊಳ್ಳಿ
ಯಾಕೆ ಎಲ್ಲಿದ್ದಾರೆ ಗಾಬರಿ ಆಗಿತ್ತು. ಅವರೆಲ್ಲಿ ಕೆಳಲೋಕಕ್ಕೆ ಹೋಗಿದ್ದಾರೆ, ನಂಬಕ್ಕೆ ಆಗಲ್ಲ ನಮಗಿಬ್ರು. ಯಾಕಂದ್ರೆ ಅವ್ರು ನಾವು ಒಳ್ಳೆ ಕಾರ್ಯ ಮಾಡ್ತಾ ಇರೋದನ್ನ ನೋಡ್ತಾ ಬಂದಿದ್ದಿಲ್ಲ. ಆವಾಗ ಅವ್ರು ಏನ್ ಮಾಡ್ತಾರೆ, ಉನ್ನತ ಆತ್ಮಗಳು ಇವರಿಗೆ ಇದನ್ನ ಕೊಡ್ತಾರೆ, ಎನರ್ಜಿ, ಶಕ್ತಿ, ಕವಚ. ನೀವು 3ನೇ ಲೋಕದಲ್ಲಿ ಹೋಗಿ ನೋಡಿ ಅಂತ ಹೇಳಿ ಇವರು 3ನೇ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲೂ ಸಿಗಲ್ಲ ಜಿಮ್ಮಿ ಅಂಕಲ್ ಅಂತೇಳಿ. ಹೀಗೇನೆ ಅವ್ರ ಕಥೆನ ನಾವು ನಾಳೆ ಮುಂದುವರ್ಸೋಣ. ಇದೆ ಅವ್ರ ತುಂಬಾ ಇದೆ ಕತೆ ಅವ್ರ ಬಗ್ಗೆ. ಅವ್ರು ಯಾವ ರೀತಿ ಅವ್ರ ಕತೆ ಏನಿತ್ತು, ಇವ್ರು ಅದನ್ನ ಯಾವ ಲೋಕದಲ್ಲಿ ಹೋಗಿ ಅವ್ರನ್ನ ಕಂಡುಹಿಡಿದ್ರು, ಹೇಗೆ ಅವರು ತಮ್ಮ ಕಥೆನ ಇವ್ರ ಜೊತೆ ಹಂಚ್ಕೊಂಡ್ರು ಅನ್ನೋದನ್ನ ನಾಳೆ ನಾವು ಅದನ್ನ ಮುಂದುವರ್ಸೋಣ. ಇವತ್ತಿಗೆ ಇಷ್ಟಕ್ಕೆನೆ ನಿಲ್ಸೋಣ. ಹೇಳಿದಿದ್ರೆ ಚೆನ್ನಾಗಿರ್ತಾ ಇತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಈಗ ಈ ಇಂಟ್ರೆಸ್ಟಿಂಗ್ ನೆಕ್ಸ್ಟ್ ಓಕೆ, ನಾಳೆ ಕುತೂಹಲ ಇರಲಿ ಅಂತ. ಓಕೆ ಮ್ಯಾಮ್. ಕೃಷ್ಣಕುಮಾರ್. ಮೇಡಮ್ ನಮಸ್ತೆ. ಅಲ್ಲ ಕೇಳಿಸ್ತಾ ಇದೆ ಮೇಡಮ್? ಎಲ್ಲ ಆತ್ಮ ಮುಂದಕ್ಕೆ ಶುಭೋದಯ ಮೇಡಮ್. ಇದು ಹೇಳಿದ್ರಿ, ಇದು ಭೂಮಿ ಒಂದು ಪ್ರಶ್ನೆ ಇತ್ತು. ಭೂಮಿಯಲ್ಲಿ ಪ್ರಸಿದ್ಧ ಖ್ಯಾತ ಅದೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ಎಷ್ಟೋ ಜನ ವೈಶ್ಯ ನೋಡಿದೀವಿ, ಅವ್ರಿಗೂ ಆತ್ಮೋನ್ನತಿ ಸಿಕ್ಕಿದೆ. ಇಲ್ಲಿ ಭೂಮಿಯಲ್ಲಿ ಯಾವುದೇ ರೀತಿ ಕೆಲಸ ಮಾಡಿದ್ರು ಕೂಡ ಅದು ಅವ್ರದ್ದು ಅನಿವಾರ್ಯ ಕಾರ್ಯಗಳಿಂದ ಮಾಡಿರ್ತಾರೆ. ಬಟ್ ಅವ್ರಿಗೆ ಮುಕ್ತಿ ಅನ್ನೋದು ಸಿಕ್ಕಿದೆ. ಎಷ್ಟೊಂದು ಉದಾಹರಣೆಗಳು, ಕಥೆಗಳು ಕೇಳಿದ್ವಿ. ಅದೊಂದು ಚೆನ್ನಾಗಿತ್ತು. ಒಂದು ಪ್ರಶ್ನೆ ನನ್ಗೆ ಏನಂದ್ರೆ, ಈ ರಕ್ಷಾ ಕವಚದ ಬಗ್ಗೆ ಎಲ್ಲ ಹೇಳಿದ್ರಿ ಮೇಡಮ್ ನೀವು, ಅವಾಗವಾಗ ರಕ್ಷಾ ಕವಚ ಅಂತ. ಈಗ ಉನ್ನತ ಲೋಕಗಳಲ್ಲಿ ಎಲ್ಲ ಬೆಳಕಿನ ಸ್ವರೂಪ ಆಗಿದ್ದಾಗ ಈ ರಕ್ಷಾ ಕವಚ ಎಲ್ಲಿಂದ ಬರುತ್ತೆ ಅನ್ನೋದು ನನ್ನ ಪ್ರಶ್ನೆ. ನೀವೇನೋ ಆಲ್ರೆಡಿ ಈ 4 ದಿನದಲ್ಲಿ ಇದ್ರ ಬಗ್ಗೆ ಹೇಳಿದ್ರೋ ಏನೋ ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿಲ್ವೇನೋ, ಬಟ್ ಕೇಳೋಣ ಅಂತ ಅನಿಸ್ತು ಮೇಡಮ್. 4ನೇ ಲೋಕಲ್ಲಿ ಇರೋರು, 5, 6, 7 ಇರೋರು ಅಂದ್ರೆ ಅಂದ್ರೆ ಅವ್ರದೇ ಆದ ಒಂದು ಶಕ್ತಿ, ಎನರ್ಜಿ, ಅದು ಅದೇ ರಕ್ಷಾ ಕವಚ. ಅಲ್ಲಿರೋರು ಭೂಮಿಗೆ ಬರ್ಬೇಕಾದ್ರೆ ಅವರ ಏನು ಒಬ್ರು ಹೆಡ್ ಇರ್ತಾರೆ ಅಂತ ಹೇಳಿದ್ವಲ್ಲ, ಉನ್ನತ ಆತ್ಮದಲ್ಲಿ ಒಬ್ರೊಬ್ರು ಅದನ್ನ ನೋಡ್ಕೊಳಕಂತ ಒಬ್ರು ನೇಮಿಸಿರ್ತಾರೆ. ಆದ್ರೆ ಅವ್ರು ಯಾವುದೇ ರೀತಿಯಾದ ಅಡ್ಡಿ ಆತಂಕ ಮಾಡಲ್ಲ. ಅದೇ 2, 3 ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಅವರು ಅಲ್ಲಿ ಕೆಟ್ಟ ಆತ್ಮ ಇರ್ತವೆ, ದುಷ್ಟ ಆತ್ಮ ಇರ್ತವೆ. ಅವ್ರು ಏನ್ ಮಾಡ್ತಾರೆ, ನಮ್ಮನ್ನ ಈ ಒಳ್ಳೆ ಆತ್ಮನ ತಮ್ಮ ಇದಕ್ಕೆ ಎಳ್ಕೊಳಕ್ ನೋಡ್ತಾರೆ ಅಂತ ಹೇಳಿ ಅವ್ರಿಗೆ ಆ ರೀತಿಯಾದ ಒಂದು ರಕ್ಷಾ ಕವಚನ ಯಾವ ವ್ಯಕ್ತಿನೂ ಅವ್ರು ಭೇಟಿಯಾಗಕ್ಕೆ ಹೋಗ್ತಾರೆ, ಆ ವ್ಯಕ್ತಿ ಮುಂದೆ ಮಾತ್ರ ಅವ್ರು ಕಾಣಿಸೋದು. ಮಿಕ್ಕಿದ ಕಾಣಿಸೋದಂದ್ರೆ ಅವ್ರದ್ದೊಂದು ಚೇತನ ಶಕ್ತಿ, ಅಷ್ಟು ಚೇತನಾತ್ಮ ಕಾಣಿಸುತ್ತೆ. ಅದಕ್ಕೋಸ್ಕರ ರಕ್ಷಾ ಕವಚ ಮಾಡಿದ್ರು. ಕೆಳಲೋಕದ ಕಡೆಗೆ ಬರಕ್ ಮಾತ್ರ ಅದು ರಕ್ಷಾ ಕವಚ. ಇಲ್ಲ ಅಂದ್ರೆ ಆ ಕವಚದಲ್ಲೇನೆ ಅವ್ರು ಇರ್ತಾರೆ. ಅಂದ್ರೆ ಅದೊಂದು ಎನರ್ಜಿ, ಎಲ್ಲ ಬೆಳಕಿನ ಸ್ವರೂಪ. ಅದೇ ಅಲ್ಲಿ ಅದರ ಅರ್ಥನೇ ರಕ್ಷಾ. ಸರ್, ರಕ್ಷಾ ಕವಚ ಅಂದ್ರೆ ಹೇಳಿ, ಯಾರು ಹೇಳಿ, ಏನು ಮಾತಾಡ. ಡಿಸ್ಟರ್ಬ್ ಆಯ್ತು, ಹ್ಯಾಂಗ್ ಆಯ್ತು ನೋಡಿ ಮೊಬೈಲಲ್ಲಿ. ಹ್ಯಾಂಗ್ ಹೆಂಗಾಯ್ತು ನಮ್ಮ ಯಾವ ತರದ ಆತ್ಮಸ್ಥಿತಿ ಅವರು ಇರ್ತಾರೆ, ಮೇಲಿನ ಲೋಕಗಳು ಹೆಂಗಿರುತ್ತೆ ಅನ್ನೋದು ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ತೀವಿ. ಮತ್ತೆ ನಾವು ನಿದ್ದೆ ಮಾಡುವಾಗ ಏನು ನಮಗೆ ಸಾಕಷ್ಟು ಚಿಕಿತ್ಸೆ, ಮಾರ್ಗದರ್ಶನ ಸಿಗುತ್ತೆ ಅನ್ನೋದನ್ನ ಹೇಳಿದ್ವಿ. ಸತ್ಯ, ಎಷ್ಟೋ ಜನಕ್ಕೆ ಕನಸುಗಳು ನೆನಪಿರಲ್ಲ,
ಕೆಲವರಿಗೆ ನೆನಪಿರುತ್ತೆ ಏನ್ ನಾವ್ ಆಸ್ಟ್ರಲ್ ವರ್ಲ್ಡ್ಸ್ ಅಲ್ಲಿ ರಾತ್ರಿ ಸಮಯ ನಾವ್ ನಿದ್ದೆ ಮಾಡಿದಾಗ ಸಾಕಷ್ಟು ಜನರನ್ನ ಭೇಟಿ ಮಾಡ್ತಾ ಇರ್ತೀವಿ. ಎಷ್ಟೋ ಸಂದೇಶಗಳು ನಮಗ್ ಸಿಗ್ತಾ ಇರತ್ತೆ, ಎಷ್ಟೋ ಸಂದೇಶಗಳು ಅವ್ರಿಗೆ ನಮ್ ಮೂಲಕ ಸಿಗ್ತಾ ಇರತ್ತೆ. ಇದೆಲ್ಲ ನಿಜಾನೇ. ಸಮಯ ಇದ್ರೆ ನನ್ಗೊಂದ್ ಚಿಕ್ಕದ ಒಂದ್ ಅನುಭವ ಶೇರ್ ಮಾಡ್ಕೊಡ್ತೀನಿ, ಸಮಯ ಇದ್ರೆ. ಮೇಡಮ್ ಆದ್ರೆ ಆಕ್ಚುಲಿ ನನ್ ಜ್ಞಾನ ಬರೋಕ್ಕೂ ಮುಂಚಿಂದು ಇದು 2020 ನಮ್ಮ ಅಜ್ಜಿ ಒಬ್ರು ತೀರ್ಕೊಂಡ್ರು. ನಮ್ಮ ಅಜ್ಜಿ ಸ್ವಂತ ಅಜ್ಜಿನೇ ತೀರ್ಕೊಂಡಾಗ ಈ 3 ದಿನದ ಒಂದು ಕಾರ್ಯಗಳೆಲ್ಲ ಮಾಡ್ತಾರಲ್ಲ, ಆ ಸಮಯದಲ್ಲಿ ಏನಂದ್ರೆ ಅವ್ರು ಹೆಣ ಮಲಗಿಸಿದಂತ ಒಂದು ಏನ್ ದಿವಾನ ಇರುತ್ತೆ ಅದನ್ನೆಲ್ಲ ಸ್ವಚ್ಛಗೊಳಿಸ್ಬಿಟ್ಟು ಮನೆಯಲ್ಲಿ ಒಳಗಡೆ ಹಾಕೊಂಡ್ರು. ಓಕೆನಾ? ಎಲ್ಲರಿಗೂ ಏನ್ ಸಾಮಾನ್ಯವಾಗಿ ಭಯ, ಹೆಣ ಮಲಗಿಸಿರೋ ಇದ್ರ ಮೇಲೆ ಮಲ್ಗಕ್ ಭಯ ಅಲ್ವಾ? ಬಟ್ ನನ್ಗೇನಂದ್ರೆ ನನ್ಗೇನ್ ಆಗಲ್ಲ ಬಿಡು ಅಂತ ಏನೋ ಒಂದು ಪದ್ಧತಿಗೆ ನಮ್ಮ ಅಮ್ಮ ಅವ್ರಿಗೆಲ್ಲ ಭಯ ಇತ್ತು. ನಾನ್ ಮಲ್ಗಲ್ಲಪ್ಪ ಅದ್ರ ಮೇಲೆ ನಾನ್ ಮಲ್ಗಲ್ಲ ಅಂತ ಇದ್ರು. ನಾನು ಏನಾಗಲ್ಲ ಆತರ ಎಲ್ಲ ಫೀಲಿಂಗ್ ಮಲ್ಕೊಂಡೆ. ನಿಜ ಹೇಳ್ಬೇಕಾದ್ರೆ ಮಧ್ಯರಾತ್ರಿ ಸಮಯ ಏನು ಗಾಢ ನಿದ್ರೆಯಲ್ಲಿ ಇದೀನಿ. ಯಾರು ನಮ್ಮ ಶರೀರದ ಮೇಲೆ ಒಂದ್ ಬಂಡೆನ ತಂದಿಟ್ರೆ ಅದ್ಕೊಂಡ್ರೆ ಹೆಂಗಾಗುತ್ತಪ್ಪ ಆ ತರ ಅಂದ್ಬಿಟ್ಟು ಎತ್ಬಿಟ್ಟೆ ನಾನು. ಏನ್ ಹಿಂಗಾಗ್ಬಿಡ್ತಲ್ಲ ನಮ್ಗೆ, ಏನ್ ಬಂದ ತುಂಬ್ಕೊಂಡಂಗೆ. ಯಾಕಂದ್ರೆ ಈ ತರ ಮಲ್ಗಿದ್ರೆ ಕಟ್ ಮಾಡ್ದಂಗಿತ್ತು ಅವ್ರು ಬಂದು ಆತರ ಆಯ್ತು. ನನಗ್ ಭಯ ಆಗ್ಬಿಟ್ಟು ಆಮೇಲೆ ನಾನ್ ಸರಿ ಅಂದ್ಬಿಟ್ಟು ನಮ್ಮಪ್ಪ ಹೇಳಿದ್ದೆ ಸರಿ ಅಂದ್ಬಿಟ್ಟು ಬಂದ್ ಕೆಳಗಡೆ ಮಲ್ಕೊಂಡೆ. ಆಮೇಲೆ ನೋಡಿದ್ರೆ ಮತ್ತೆ ಇನ್ನೊಂದ್ ಸ್ವಲ್ಪ ಒಂದು 2 days ಆಗ್ಬಿಟ್ರೆ ಅವ್ರು ನನಗೆ ಕನ್ಸಲ್ಲಿ ಬರ್ತಾ ಇದಾರೆ. ಅಂದ್ರೆ ಬೆಳಗಿನ ಜಾವದ ಕನ್ಸಲ್ಲಿ ನೇರ ಅವ್ರು ಹೆಂಗಿದ್ದಾರೆ ಟಿಕ್ಟೋ ಫೋಟೋ. ಭಯ ಆಗ್ಬಿಡ್ಬೇಕು ಆತರ. ಇದೇನ್ ಹಿಂಗ್ ಬರ್ತಾ ಇದಾರಲ್ಲಪ್ಪ ಯಾವತ್ತು. ಅಂದ್ರೆ ಇವ್ರು ಸತ್ತಿರೋರೆಲ್ಲ ಕನ್ಸಲ್ ಬರ್ತಾರೆ ಅನ್ನೋದೆಲ್ಲ ನಿಜಾನೇನೋ, ಇವಾಗ್ಲೆಲ್ಲ ನಿಜಾನೇನೋ ಆತರ ಇತ್ತು ನನ್ ಥಾಟ್ ಅವಾಗ. ಆದ್ರೂ ಕೂಡ ಸರಿ ಬರ್ತಾ ಇದಾರಲ್ಲ ಏನಾಗುತ್ತೋ ನೋಡೋಣ, ನೆಕ್ಸ್ಟ್ ಟೈಮ್ ಕನ್ಸಲ್ ಬಂದ್ರೆ ಏನ್ ಮಾಡ್ತಾರ. ನೆಕ್ಸ್ಟ್ ಒಂದು ದಿನ ಬಂದ್ರು. ಅವತ್ತು ಸ್ವಲ್ಪ ಹಿಂದಿನ ದಿನ ಎಲ್ಲ ಧೈರ್ಯ ತಗೊಂಡಿದ್ದೆ ಅಲ್ವಾ, ಆ ಕನ್ಸಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಆ ಕನ್ಸಲ್ಲಿ ಅವ್ರು ಅಸಮಾಧಾನನೆಲ್ಲ ಹೇಳ್ಕೊತಾ ಇದಾರೆ. ಮಕ್ಕಳ ಬಗ್ಗೆ, ಅವ್ರ ಜೀವನದ ಬಗ್ಗೆ ಅಳ್ತಾ ಇದಾರೆ ಅದ್ರಲ್ಲಿ. ಸೊ ಅವಾಗ ನಾನು ನಾನು ಅವ್ರಿಗೆ ಧ್ಯಾನಕ್ ಬರಕ್ಕೂ ಮುಂಚೆನೆ ನಾನು ಅವ್ರಿಗೆ ಏನೋ ಗೊತ್ತಿಲ್ಲ ಬುದ್ಧಿವಾದ ಆ ತರ ಹೇಳ್ತಾ ಇದೀನಿ ನಾನು. ನೋಡಿ ಇದೆಲ್ಲ ಭ್ರಮೆ ಅಷ್ಟೇ, ನಿಮ್ ಜೀವನ ಮುಗೀತು, ಈ ಜನ್ಮ ಕಂಪ್ಲೀಟ್ ಆಯ್ತು, ಮಕ್ಕಳು ಇವರೆಲ್ಲ ಕೂಡ ಇದೆಲ್ಲ ಸುಮ್ಮನೆ ಒಂದು ಜನ್ಮದಲ್ಲಷ್ಟೇ. ನಿಮ್ಗೆ ಯಾವ ಬಂಧನಗಳನ್ನು ಇಟ್ಕೋಬೇಡಿ, ನೀವ್ ಇಲ್ಲಿಂದ ಕಂಪ್ಲೀಟ್ ಈ ಬಂಧನಗಳನ್ನೆಲ್ಲ ಕಳ್ಕೊಂಡು ಹೊರಟೋಗ್ಬಿಡಿ ಅಂತ ಹೇಳ್ತಾ ಇದೀನಿ. ಹಂಗ ಹೇಳಿದ ತಕ್ಷಣ ಅವ್ರು ಹಂಗೆ ಮೇಲಕ್ಕೆ ಹೋದಾಗ ಒಂದ್ ವಿಷನ್. ಆಮೇಲೆ ಅದಾದ್ಮೇಲೆ ಯಾವತ್ತೂ ನನ್ ಕನ್ಸಲ್ ಬರ್ಲಿಲ್ಲ ಅವರು. ನಾನು ಮೊದ್ಲು ನಂಗೆ ಧ್ಯಾನ ಬರಕ್ಕೂ ಮುಂಚೆ ಇದ್ರ ಮೀನಿಂಗ್ ಗೊತ್ತಾಗ್ತಾ ಇರ್ಲಿಲ್ಲ. ಏನಪ್ಪಾ ಹಿಂಗಾಗೋಯ್ತಲ್ಲ, ಇದೆಲ್ಲ ನಿಜಾನ ಅಂತ ಅನ್ಕೊಳ್ತಾ ಇದೆ. ಬಟ್ ಈ ಧ್ಯಾನಕ್ ಬಂದ್ಮೇಲೆ ಅರ್ಥ ಆಗ್ತಾ ಇದೆ, ನಿಜವಾಗ್ಲೂ ಆಸ್ಟ್ರಲ್ ಆಗಿ ನಮ್ಮನ್ನ ಕಮ್ಯುನಿಕೇಟ್ ಮಾಡಕ್ಕೆ ಅದು ಟ್ರೈ ಮಾಡ್ತಾ ಇರ್ತಾರೆ. ನಮ್ಮ ರಿಲೇಟಿವ್ಸ್ ಯಾರಾದ್ರೂ ಅವ್ರಿಗೆ ಅಗತ್ಯ ಇದ್ರೆ, ಇವನ್ ನಾವು ಕೂಡ ಅಷ್ಟೇನೆ. ನಿದ್ದೆ ಮಾಡಿದಾಗ ಸಾಕಷ್ಟು ಬೇರೆ ಬೇರೆ ವ್ಯಕ್ತಿಗಳು ಮೀಟ್ ಆಗ್ತಾ ಇರ್ತೀವಿ. ಯಾರನ್ನ ಮೀಟ್ ಆದ್ವಿ, ಯಾರಿಂದ ಏನು ಸಂದೇಶ ಪಡ್ಕೊಂಡ್ವಿ ಅನ್ನೋದು ನಮಗ್ ನೆನಪಿರಲ್ಲ ಅಷ್ಟೇ. ಅದು ನೆನಪಿರ್ಬೇಕಂದ್ರೆ ಹೆಚ್ಚೆಚ್ಚು ಧ್ಯಾನ ಮಾಡ್ಬೇಕು. ಪತ್ರಿ ಸರ್ ನೋಡಿದ್ರೆ ಭೌತಿಕಾವಸ್ಥೆಯಲ್ಲಿ ಹೆಚ್ಚು ಜಾಗೃತರಾಗಿರ್ತಾರೋ ಸ್ವಪ್ನಾವಸ್ಥೆಯಲ್ಲೂ ಜಾಗೃತವಾಗಿರ್ತಾರಂತೆ. ಅಂದ್ರೆ ನಿಜವಾಗ್ಲೂ ಆ ಸಂದೇಶ